ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಲವ್ಲಿ ರನ್ನರ್ ಸೀರೀಸ್ ನ ನೋಡ್ತಾ ಇದ್ವಿ. ಅದ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ನ ಇವತ್ತು ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ, ಮರಿದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಫೈನಲ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ, ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋಗೆ ಜ್ಞಾನ ತಪ್ಪಿ ರೋಡ್ ಅಲ್ಲೇ ಬಿದ್ಬಿಟ್ಟಿದ್ದ. ಅಷ್ಟೇ ಅಲ್ಲ, ಅದೇ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಅವನಿಗೆ ಎಲ್ಲಾ ವಿಷಯನೂ ನೆನಪು ಬಂದಿರುತ್ತೆ. ಅಂದ್ರೆ ನಮ್ ಹೀರೋಯಿನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದಾಗಿಂದ ಏನೆಲ್ಲ ಆಯ್ತು ಅನ್ನೋದು ಪ್ರತಿಯೊಂದು ಕೂಡ ಅವ್ನ ಕಣ್ ಮುಂದೆ ಬಂದು ಹೋಗಿರುತ್ತೆ. ಅಷ್ಟೇ ಅಲ್ಲ, ಜ್ಞಾನ ತಪ್ಪಿ ಕೂಡ ಬಿದ್ಬಿಟ್ಟಿದ್ದ ಅಲ್ವಾ. ಇವಾಗ ಕಿಮ್ ಕಾರಿಂದ ಇಳಿತಾನೆ. ಅಂದ್ರೆ ಕಿಮ್ ಬಂದು ಆ ಸೈಕೋನ ಹಿಡಿಯಕ್ಕೆ ಅಂತ ಹೋದಾಗ ಅವ್ರ ಫ್ರೆಂಡ್ ನಮ್ ಹೀರೋಗೆ ಏನಾಯ್ತು ಅಂತ ನೋಡಕ್ ಹೋಗೋದು. ಆ ಸೈಕೋ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಡೋಗ್ತಾನ. ಕಿಮ್ ಕೂಡ ಹಿಂದ್ಗಡೆನೆ ಓಡಿಸ್ಕೊಂಡು ಹೋಗ್ತಾನೆ. ಬಟ್ ಅನ್ಕೊಳ್ದೆ ಒಂದು ಟ್ರಕ್ ಅವ್ನ್ ಬಂದು ಡಿಕ್ಕಿ ಹೊಡೆದ್ಬಿಡ್ತು. ಅಷ್ಟೇ ಅಲ್ಲ, ಅಲ್ಲಿಂದ ಅವನು ಬ್ರಿಡ್ಜ್ ಇಂದ ನೀರಲ್ಲಿ ಕೂಡ ಹಾರ್ಬಿಡ್ತಾನೆ. ಕಿಮ್ ಕೂಡ ಹಂಗೆ ಬಂದು ಬಗ್ ನೋಡೋಷ್ಟ್ರಲ್ಲಿ ಆ ನೀರಲ್ಲಿ ಫುಲ್ ಆಗಿ ಬ್ಲಡ್ ಎಲ್ಲ ಮೇಲೆ ಬಂದಂಗ್ ಕಾಣಿಸುತ್ತೆ. ಮೋಸ್ಟ್ಲಿ ಸತ್ತೋದ ಅಂತ ಕಾಣಿಸುತ್ತೆ. ಅಲ್ಲಿಯ ಸೈಕೋ ಸಾಯೋದಕ್ಕೂ ಇಲ್ಲಿ ನಮ್ ಹೀರೋ ಹಾಸ್ಪಿಟಲ್ ಕಂಡ್ಬಿಡೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಅವನನ್ನ ಹಾಸ್ಪಿಟಲ್ ಗೆ ಜಾಯಿನ್ ಮಾಡ್ಬಿಟ್ಟಿರ್ತಾರೆ. ಹೀರೋಯಿನ್ ಕೂಡ ಇಲ್ಲಿ ಟ್ಯಾಕ್ಸಿನ ಹತ್ತಿ ಅವ್ರ ಮನೆಗೆ ಹೋಗ್ಬೇಕು ಅಂತ ನೋಡೋ ಟೈಮ್ ಅಲ್ಲಿ FM ಅಲ್ಲಿ ಒಂದು ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ. ಈ ತರ ತುಂಬಾ ದಿನಗಳಿಂದ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡಿ ಸಾಯಿಸ್ತಾ ಇರೋ ಸೈಕೋ ಇವತ್ತು ಪೊಲೀಸ್ ಚೇಸಿಂಗ್ ಅಲ್ಲಿ ಸತ್ತೋಗ್ಬಿಟ್ಟ ಅಂತ ಬರುತ್ತೆ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಅಯ್ಯೋ, ಹೀರೋಗೆ ಏನಾದ್ರು ಆಯ್ತಾ ಅಂತ ಹೇಳಿ ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ ತುಂಬಾ ಜನ ಹೀರೋಗೆ ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಅಲ್ಲಿ ಹೀರೋ ತುಂಬಾನೇ ಏಟ್ ಆಗಿತ್ತು, ಅವನನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹಾಕಿರ್ತಾರೆ. ಅದ್ರ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಇನ್ನೇನು ನೆಕ್ಸ್ಟ್ ನಮ್ ಹೀರೋ ಅಡ್ಮಿಟ್ ಮಾಡಿರೋ ಹಾಸ್ಪಿಟಲ್ ಕಡೆನೆ ಬರ್ತಾ ಇರೋದು. ನಮ್ ಹೀರೋ ಕೂಡ ಇಲ್ಲಿ ಹಾಸ್ಪಿಟಲ್ ಎಚ್ಚರ ಆಗಿದ ತಕ್ಷಣ ಫಸ್ಟ್ ಅವ್ನಿಗೆ ನೆನಪು ಬರೋದೇ ಹೀರೋಯಿನ್ ಹೆಸರನ್ನ ಕೂಕೊಂಡು ಅವ್ನ್ ಕೂಡ ಹಾಸ್ಪಿಟಲ್ ಬಿಟ್ಟು ಹೊರಗಡೆ ಬರ್ತಾನೆ. ಈಗ ಒಂದ್ ಜಾಗದಲ್ಲಿ ಇಬ್ರು ಮೀಟ್ ಆಗ್ತಾರೆ. ಹೀರೋನ ನೋಡಿದ ತಕ್ಷಣ ಗೊತ್ತಾಗೋಯ್ತು ಹೀರೋಗೆ ಏನು ಆಗಿಲ್ಲ, ಅವ್ನ್ ಚೆನ್ನಾಗೇ ಇದ್ದಾನೆ ಅಂತ. ಅವಳಿಗೆ ಸ್ವಲ್ಪ ಸಮಾಧಾನ ಆಯ್ತು. ಹೀರೋ ಕೇಳ್ತಾನೆ, ಏನಕ್ಕೆ ಹತ್ರ ಓಡ್ ಬಂದೆ ಅಂದಾಗ ಇವಳು ಇಲ್ಲ ಏನಿಲ್ಲ ಹಂಗೆ ಓಡ್ ಬಂದೆ ಅಂತ ಹೇಳಿದಾಗ ಇವ್ನು ಹೇಳ್ತಾನೆ, ನನ್ಗೆಲ್ಲಾ ನೆನಪು ಬಂದ್ಬಿಡ್ತು ಅಂತ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಏನ್ ಹೇಳ್ತಾ ಇದೀಯಾ ಅಂತ. ನಾನು ಆಲ್ರೆಡಿ ನಿನ್ಗೆ ಹೇಳಿದ್ದೆ ಆ ಸ್ಟೋರಿಯಲ್ಲಿ ಎಂಡಿಂಗ್ ಸರಿ ಇಲ್ಲ, ಎಂಡಿಂಗ್ ನ ಚೇಂಜ್ ಮಾಡ್ಬೇಕು ಅಂತ. ನೋಡ್ದ ವಿಧಿ ಪ್ರಕಾರ ಎಂಡಿಂಗ್ ಚೇಂಜ್ ಆಗೋಯ್ತು ಅಂತ ಓಡ್ ಬಂದು ಹಗ್ ಮಾಡ್ಕೊಂತಾನೆ. ಅವಾಗ ಕೂಡ ಅವಳು ಅವಳನ್ನ ದೂರ ಮಾಡ್ಬೇಕಂತಾನೆ ನೋಡೋದು. ಬಟ್ ಅವ್ನು ನನ್ಗೆಲ್ಲಾ ನೆನಪು ಬಂದ್ಬಿಡ್ತು ಅಂದಾಗ ಇವಳಿಗೆ ಸಖತ್ ಶಾಕ್ ಆಗುತ್ತೆ. ಇವ್ನು ಹೇಳ್ತಾನೆ, ಹೌದು ಇವಾಗ ನೀನೇ ನನ್ ಮೆಮೊರೀಸ್ ನ ಎರೇಸ್ ಮಾಡ್ಬೇಕಂದ್ರೆ ಕೂಡ ಆಗಲ್ಲ, ನನ್ಗೆಲ್ಲಾ ನೆನಪು ಬಂತು. ಇದ್ರೂನು ನಿನ್ನ ಒಂದು ಮೆಮೊರೀಸ್ ನನ್ಗೆ ಇರಬಾರ್ದು ಅಂತ ನೀನ್ ಯಾಕೆ ಅನ್ಕೊಳ್ತಾ ಇದೀಯಾ, ನಾನ್ ಸತ್ತೋಗ್ಬಿಡ್ತೀನಿ ಅಂತ ನೀನ್ ಹತ್ರ ಎಲ್ಲ ಮಾಡ್ತಾ ಇದೀಯ ಅಂತ ತುಂಬಾ ಫೀಲ್ ಮಾಡ್ತಾನೆ. ಹಂಗೆ ಅವತ್ತು ಅವಳನ್ನ ಅವ್ರ ಮನೆಗೆ ಕೂಡ ಕರ್ಕೊಂಡು ಹೋಗ್ತಾನೆ. ಹಗ್ ಮಾಡ್ಕೊಂಡೇ ಇದ್ದಾನೆ, ಬಿಟ್ಟೇ ಇಲ್ಲ ಅವಳನ್ನ. ಅವಳು ಹೇಳ್ತಾಳೆ, ಏನ್ ರಾತ್ರಿ ಪೂರ್ತಿ ಹಿಂಗೆ ಇರ್ತೀಯಾ ಅಥವಾ ನನ್ನ ಮನೆಗೆ ಹೋಗಕ್ ಬಿಡ್ತೀಯಾ ಅಂದಾಗ ಇವ್ನು ಅಂತಾರೆ, ನನ್ನ ಜೀವನ ಪರ್ಯಂತ ಹಿಂಗೆ ಇರೋ ಅಂದ್ರೆ ಕೂಡ ಇದ್ಬಿಡ್ತೀನಿ, ಪ್ಲೀಸ್ ಇನ್ನೂ ಸ್ವಲ್ಪ ಹೊತ್ತು ಅಂದಾಗ ಹೀರೋಯಿನ್ ಕೂಡ ಸರಿ ಆಯ್ತು ಹಂಗೆ ಇರೋಣ ಅಂತ ಹೇಳ್ತಾಳೆ. ಅಷ್ಟೆಲ್ಲ ಹೀರೋ ಹೇಳ್ತಾನೆ, ನನ್ನ ಮೆಮೊರೀಸ್ ನ ಇನ್ನೊಂದ್ಸತಿ ಡಿಲೀಟ್ ಮಾಡಕ್ ಆಗೋದೇ ಇಲ್ಲ ಅಂದಾಗ ಇವಳು ಅಂತಾಳೆ, ನಾನು ಡಿಲೀಟ್ ಮಾಡಕ್ ಕೂಡ ಟ್ರೈ ಮಾಡಲ್ಲ ಅಂತ. ಆಗ ಹೀರೋ ಹೇಳ್ತಾನೆ, ನಿನ್ನ ನೆನಪು ನನ್ಗೆ ಎಷ್ಟೇ ಇಲ್ಲ ಅಂತಂದ್ರು ಪ್ರತಿಯೊಂದು ವಸ್ತುನ ನೋಡಿದಾಗ ಕೂಡ ನನ್ಗೆ ನೀನೇ ನೆನಪು ಬರ್ತಾ ಇದೆ. ಮುಖ್ಯವಾಗಿ ನಿನ್ ಕತ್ಗೆ ಅಂತ ನಾನು ಹಾಕಿದ್ನಲ್ಲ ಲಾಕೆಟ್, ಅದನ್ನ ಶೂಟಿಂಗ್ ಗೋಸ್ಕರ ಒಂದ್ ಜಾಗಕ್ಕೆ ಹೋದಾಗ ಅಲ್ಲಿ ನೋಡಿದ ತಕ್ಷಣ ನಂಗೆ ತುಂಬಾನೇ ಇಷ್ಟ ಆಗ್ಬಿಡ್ತು. ಇದಕ್ಕೂ ಮುಂಚೆ ನಾನು ಅದನ್ನ ಮುಟ್ಕೊಂಡಿರೋ ತರ ಒಂದು ಫೀಲ್ ಬಂತು, ಅದರಿಂದಾನೇ ತಗೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಚೈನ್ ಅವಳಿಗೆ ಹಾಕಿ ಕೂಡ ಬಿಡ್ತಾನೆ. ಅವಳು ಹೇಳ್ತಾಳೆ, ಎಷ್ಟು ಜನಕ್ಕೆ ಇತರ ನೀನ್ ಚೈನ್ ಹಾಕಿದ್ಯೋ ಏನೋ ಅಂದಾಗ ನಿನ್ನ ಬಿಟ್ಟು ಯಾರಿಗೂ ನಾನು ಈ ತರ ಚೈನ್ ಹಾಕ್ಲೇ ಇಲ್ಲ, ಅದೆಲ್ಲ ಬರೀ ಡ್ರಾಮಾಸ್ ಅಲ್ಲಿ ಮಾತ್ರನೇ, ಅದು ನಂಗೆ ಸರಿಯಾಗಿ ಹಾಕಕ್ ಬರ್ತಾ ಇರ್ಲಿಲ್ಲ ಅಂತ. ಇವಳು ಅಂತಾಳೆ, ನಿನ್ ಬಗ್ಗೆ ತುಂಬಾನೇ ರೂಮರ್ಸ್ ಎಲ್ಲ ಬಂತು ಅಂತ, ಅದನ್ನೆಲ್ಲ ನಂಬೇಡ ಅಂತ ಹೇಳಿ ಅವಳನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಮುತ್ತು ಕೊಡ್ತಾನೆ ಇರ್ತಾನೆ. ಹೆಂಗೋ ಫೈನಲ್ ಆಗಿ ಇವ್ರಿಬ್ರು ಒಂದಾಗ್ಬಿಟ್ರು. ಇನ್ನೊಂದ್ ಕಡೆ ಕಿಮ್ ನ ತೋರಿಸ್ತಾರೆ. ಅವರಪ್ಪ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಅಂದಾಗ ಕಿಮ್ ಹೇಳ್ತಾನೆ, ಇದ್ರೂ ಅರೆಸ್ಟ್ ಮಾಡಿದ್ರೆ ನನ್ಗೆ ಸಮಾಧಾನ ಆಗ್ತಿತ್ತು ಅಂದಾಗ ಅವರಪ್ಪ ಅಂತಾರೆ, ನಾನು ಒಂದ್ಸತಿ ಅವನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದೆ, ಜೀವನ್ ಪರ್ಯಂತ ಜೈಲಲ್ಲಿ ಇರ್ತಾನೆ ಅಂತ ಅನ್ಕೊಂಡೆ, ಬಟ್ ಆದಷ್ಟು ಬೇಗ ಹೊರಗಡೆ ಬಂದ್ಬಿಟ್ಟ, ಇನ್ನಷ್ಟು ಜನಕ್ಕೆ ತೊಂದರೆ ಕೊಟ್ಟ. ಇವಾಗ ಡೈರೆಕ್ಟ್ ಆಗಿ ಟಿಕೆಟ್ ತಗೊಂಡೋಗಿರೋದ್ರಿಂದ ಎಲ್ಲರಿಗೂ ಸೇಫ್ ಅಂದಾಗ ಅವ್ನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅಷ್ಟೆಲ್ಲ ಅವ್ನು ಕುಡಿತಾ ಇರೋ ಜ್ಯೂಸ್ ಅಲ್ಲಿ ನಮ್ ಹೀರೋ ಫೋಟೋ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಕೂಡ ಆಗುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋನ್ ಯಾವ್ದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಅವ್ರ ಕೆಲಸನ ಮಾಡ್ತಾ ಇರ್ಬೇಕಾದ್ರೆ, ಅಂದ್ರೆ ಆ ಸ್ಕ್ರಿಪ್ಟ್ ನ ಬಂದು ಚೇಂಜ್ ಮಾಡ್ತಾ ಇರ್ತಾಳೆ. ಎಂಡಿಂಗ್ ನ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಮೆಸೇಜ್ ಮಾಡ್ತಾನೆ, ಎಲ್ಲಿದ್ಯಾ, ಸ್ಕ್ರಿಪ್ಟ್ ನ ಚೇಂಜ್ ಮಾಡ್ಬಿಟ್ಟ ಅಂದಾಗ ಆ ಕೆಲ್ಸದ ಮೇಲೆನೆ ಇದೀನಿ, ಮತ್ತೆ ಇವತ್ತು ನಾವು ಮೀಟ್ ಮಾಡಕ್ಕಾಗಲ್ಲ, ಕೆಲಸ ಸ್ವಲ್ಪ ಜಾಸ್ತಿ ಇದೆ, ನಾಳೆ ಮೀಟ್ ಮಾಡೋಣ ಅಂದಾಗ ಅವ್ನು ಕೂಡ ಓಕೆ ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ಬಿಟ್ಟ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿರೋರೆಲ್ಲ ಅಂದ್ರೆ ಸುತ್ತಮುತ್ತ ಇರೋರೆಲ್ಲಾನು ಏದು ಸುಂಜಿತಾನೆ ಅಂತ ಮಾತಾಡ್ಕೊಂತಾ ಇರ್ತಾರೆ. ಏನಪ್ಪಾ ಅಂತ ತಿರುಗಿ ನೋಡಿದ್ರೆ ಅವನ ರೆಸ್ಟೋರೆಂಟ್ ಗೆ ಬಂದಿದ್ದಾನೆ. ಸ್ವಲ್ಪ ಹೊತ್ತಲ್ಲಿ ನೋಡಿದ್ರೆ ನಮ್ ಹೀರೋನ್ ಮುಂದೆ ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾನೆ. ಈಗ ಅವ್ಳ ಟೇಬಲ್ ಗೆ ಸ್ವಲ್ಪ ಏನೋ ಸ್ನಾಕ್ಸ್ ಎಲ್ಲ ತಗೊಂಡ್ ಬಂದು ಕೊಡ್ತಾರೆ. ಇವಳು ಹೇಳ್ತಾಳೆ, ಇಲ್ಲಪ್ಪ ನಾನ್ ಬುಕ್ ಮಾಡಿಲ್ಲ ಅಂದಾಗ ಸುಂಜಿ ಅವರೇ ಇತರ ನಿಮ್ಗೆ ಕಳ್ಸಿಕೊಟ್ಟಿದ್ದು ಅಂದಾಗ ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಯಾಕೋ ಈ ತರ ಎಲ್ಲ ಮಾಡ್ತಾ ಇದೀಯಾ, ನೋಡ್ದವ್ರು ಏನ್ ಅನ್ಕೊಂತಾರೆ ಅಂದಾಗ ಅವಳು ಹೇಳ್ತಾರೆ, ಇಲ್ಲ ಮೇಡಮ್ ಇದು ಈ ರೆಸ್ಟೋರೆಂಟ್ ಅಲ್ಲಿ ಎಲ್ಲರಿಗೂ ಅವರೇ ಕೊಡಿಸಿದ್ದಾರೆ ಅಂತ ಹೇಳಿದಾಗ ಇವಳಿಗೆ ಸ್ವಲ್ಪ ಸಮಾಧಾನ ಆಯ್ತು. ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀರಾ, ನೀವು ಬಂದಿದ್ರೆ ನನ್ ಮುಂದ್ಗಡೆ ಕುತ್ಕೊಂಡ್ರೆ ನಾನೇ ಕೆಲಸ ಮಾಡೋದು ಅಂದಾಗ ನಿನ್ ಪಾಡಗ್ ನೀನ್ ಕೆಲಸ ಮಾಡು, ನಾನು ಇನ್ನ ನೋಡ್ತಾ ಇರ್ತೀನಿ ಅಂತಾನೆ. ಇದೆಲ್ಲ ಕೆಲ್ಸಕ್ಕಾಗಲ್ಲ ಅಂತ ಅವಳ ಹಿಂದೆ ಇದ್ದೋಗ್ಬೇಕಾದ್ರೆ ಸುಂಜೆ ಹಿಂದ್ಗಡೆನೆ ಹೋಗ್ತಾನ. ಬಟ್ ಅಲ್ಲಿರೋರೆಲ್ಲ ಬಂದು ಆಟೋಗ್ರಾಫ್ ಅಂತ ಕೇಳೋದ್ರಿಂದ ಇವಳು ಅಲ್ಲಿಂದ ತಪ್ಪಿಸ್ಕೊಂಡು ನೆಕ್ಸ್ಟ್ ಲೈಬ್ರರಿಗೆ ಹೋಗ್ತಾರೆ. ಅಲ್ಲೂ ಅವ್ನು ಬಿಡೋ ತರ ಇಲ್ಲ, ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡ್ ಬಂದಿರ್ತಾನೆ. ಯಾಕೆ ಈ ತರ ಮಾಡ್ತಾ ಇದೀರಾ, ನನ್ನ ಬಿಟ್ಬಿಡಿ ಸ್ವಲ್ಪ ಹೊತ್ತು ಕೆಲಸ ಮಾಡ್ಕೊಳಕ್ಕೆ ಅಂದಾಗ ನನಗೆ ನಿನ್ನ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅವಳ ಪಕ್ಕದಲ್ಲೇ ಕೂತಿರ್ತಾನೆ. ಸರಿ
ಇವ್ ಕೆಲಸ ಮಾಡ್ಕೊಳಕ್ ಬಿಡ್ತಾನ ಅಂತ ನೋಡಿದ್ರೆ ಅದನ್ನು ಬಿಡ್ತಾ ಇಲ್ಲ, ಕೆಣಕ್ತಾನೆ ಇರ್ತಾನ ಅವಳನ್ನ. ಈ ತರ ಮಾತಾಡ್ತಾ ಇದ್ರೆ ನಲ್ಲಿರೋ ಲೈಬ್ರರಿ ಲೇಡಿಗೆ ಟೆನ್ಷನ್ ಆಗದೆ ಇರುತ್ತಾ, ಮಿಸ್ಟರ್ ಸಂಜಯ್ ನೀವ್ ಈ ತರ ರೊಮ್ಯಾನ್ಸ್ ಮಾಡ್ಬೇಕಂದ್ರೆ ಮರದಾಗ ಆಚೆ ಹೊಟ್ಟೋಗಿ ಅಂದಾಗ ಇವಳು ಅಂತಾಳೆ, ಇಲ್ಲ ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಇವರು ಸಂಜಯ್ ಅಲ್ಲ, ಇವ್ರು ನಮ್ ಬ್ರದರ್. ಆಕ್ಚುಲಿ ನಮ್ ಬ್ರದರ್ ಕೂಡ ಸ್ವಲ್ಪ ನೋಡಕ್ಕೆ ಸಂಜಯ್ ತರನೇ ಇರ್ತಾರೆ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಏನ್ ಅಷ್ಟ್ ಮಾತ್ರ ಗೊತ್ತಾಗಲ್ವಾ. ನೆಕ್ಸ್ಟ್ ಮಿನಿಟ್ ಇಬ್ರು ಹೊರಗಡೆ ಬಂದ್ಬಿಟ್ರು. ಇವಾಗ ನಾನು ಎಲ್ಲೋಗಿ ನನ್ ಕೆಲಸನ ಮಾಡ್ಲಿ ಅಂದಾಗ ಅವನಂತಾನೆ, ಸರಿ ಪೀಸ್ಫುಲ್ ಆಗಿ ಒಂದ್ ಜಾಗ ಬೇಕಂದ್ರೆ ಬಾ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಸ್ಟ್ರೇಟ್ ಆಗಿ ನಮ್ ಹೀರೋ ಅವರ ಅಪಾರ್ಟ್ಮೆಂಟ್ ಗೆ ಕರ್ಕೊಂಡ್ ಬರೋದು. ಇದನ್ನ ಬಿಟ್ರೆ ಬೇರೆ ಒಂದು ಪೀಸ್ಫುಲ್ ಜಾಗ ಇಲ್ಲ ಅಂತ ಕಾಣಿಸುತ್ತೆ, ಬಾ ನೀನ್ ಕೆಲಸ ಮಾಡ್ಕೊ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾನೆ. ಇವಳಿಗೆ ಸಖತ್ ಸಂತೋಷ. ಹಂಗಾದ್ರೆ ಹೀರೋಗೆ ಒಂದು ಕ್ಷಣ ಕೂಡ ಬಿಟ್ಟು ಇರಕ್ ಆಗಲ್ವಾ ಅಂತ ಇವಳು ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲೇ ನಮ್ಮ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರ ಅಣ್ಣ ಬಂದು ಹೇಳ್ತಾನೆ, ನಾನು ಆಕ್ಟ್ ಮಾಡಿರೋ ಡ್ರಾಮಾ ಇವಾಗ ಟಿವಿಯಲ್ಲಿ ಬರುತ್ತೆ, ಬನ್ನಿ ಬನ್ನಿ ನೋಡಿರಂತೆ ಅಂದಾಗ ಅವ್ರಂತಾರೆ, ಸುಮ್ನೆ ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣೋ, ಇವಾಗವರೆಗೂ ನಾ ಇವಾಗ ಒಂದು ನೀನ್ ಮಾಡಿಲ್ಲ, ಅವಕಾಶ ಸಿಗುತ್ತೆ ಅಂತ ಹೋಗ್ತೀಯಾ, ಹಂಗೆ ಶೇಪೌಟ್ ಮಾಡಿಸ್ಕೊಂಡ್ ಬರ್ತೀಯ ಅಂದಾಗ ಅವನಂತಾನೆ, ಏನಿಲ್ಲ ಈ ಡ್ರಾಮಾನಲ್ಲಿ ಮೇನ್ ಲೀಡ್ ನಾನೇ ಗೊತ್ತಾ, ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಅಂತ ಹೇಳ್ತಾನೆ. ಸ್ವಲ್ಪ ತಲೆ ಡ್ರಾಮಾ ಕೂಡ ಸ್ಟಾರ್ಟ್ ಆಗುತ್ತೆ. ಡ್ರಾಮಾ ಟೈಟಲ್ ವೆನ್ ಮೈ ಹಸ್ಬೆಂಡ್ ಸ್ಲೀಪಿಂಗ್ ಅಂತ. ಈಗ ಡ್ರಾಮಾ ಓಪನಿಂಗ್ ಅಲ್ಲೇ ಒಂದು ಬೆಡ್ ಮೇಲೆ ಒಂದು ಪೇಷಂಟ್ ಮಲ್ಕೊಂಡಿದ್ದಾರೆ. ಅವನ ನೋಡಿದ ತಕ್ಷಣ ಕಂಡಿಡ್ಬಿಟ್ರೆ, ಅಜ್ಜಿ ಅದೋ ನಲ್ಲಿ ಮಲ್ಕೊಂಡಿದ್ದಾರೆ ನೋಡು ಅಂತ. ಇವ್ರಿಗೆಲ್ಲ ಪರವಾಗಿಲ್ಲ ರೀ, ಫಸ್ಟ್ ಸೀನ್ ಅಲ್ಲೇ ನೀವು ಬಂದ್ಬಿಟ್ಟಿದೀರಾ, ಇಷ್ಟು ದೊಡ್ಡ ರೋಲ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂದಾಗ ಅವ್ರ ಅಮ್ಮನೂ ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ, ನನ್ ಮಗ ಸ್ಟೆಪ್ ಬೈ ಸ್ಟೆಪ್ ದೊಡ್ಡವನ್ ಆಗ್ತಿದ್ದಾನೆ ಅಂತ. ಸರಿ ಸರಿ ಸುಮ್ನೆ ಇರಿ, ಡ್ರಾಮಾ ಸ್ಟಾರ್ಟ್ ಆಯ್ತು, ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಂತ ಹೇಳಿ ಸೈಲೆಂಟ್ ಆದ್ರೆ, ಆ ಡ್ರಾಮಾನಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಆ ಡ್ರಾಮಾನಲ್ಲಿ ಬರೋ ವೈಫ್ ಅವ್ರ ಹಸ್ಬೆಂಡ್ ನ ಸಾಯಿಸ್ಬೇಕು ಅಂತ ಪಿಲೋ ಎತ್ಕೊಂಡು ಹತ್ರ ಹೋಗ್ತಾಳೆ. ಅಷ್ಟ್ರಲ್ಲಿ ಯಾರೋ ಡೋರ್ ತಕೊಂಡ್ ಬರ್ತಾರೆ, ಬೇರೆ ಯಾರು ಅಲ್ಲ, ಆ ಹುಡುಗಿ ಅವರ ಬಾಯ್ ಫ್ರೆಂಡ್. ಅವ್ರಿಬ್ರಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಈ ದೃಶ್ಯನ ಅವ್ರ ಅತ್ತೆ ನೋಡ್ಬಿಡ್ತಾರೆ. ನನ್ ಮಗ ಬದುಕಿರ್ಬೇಕಾದ್ರೆ ಇನ್ನೊಬ್ಬನ ಜೊತೆ ಇರಕ್ ನಿನ್ಗೆ ಹೆಂಗ್ ಮನ್ಸ್ ಬರುತ್ತೆ ಅಂದಾಗ, ನಿನ್ ಮಗ ಇನ್ ಜೀವನ ಪರ್ಯಂತ ಎದ್ದೇಳೋದೇ ಇಲ್ಲ, ಹಿಂಗೆ ಮಲಗಿರ್ತಾನೆ, ನನ್ ಜೀವನ ಹಿಂಗೆ ಹಾಳಾಗ್ಬೇಕಾ ಅಂತ ಹೇಳಿ ಅವ್ರಿಬ್ರು ಮಾತಾಡ್ಕೊಂತಾ ಇರ್ತಾರೆ. ಅತ್ತೆಗೆ ಕೋಪ ಬಂದು ನೀರೆತ್ತಿ ಅವಳ ಮುಖದ ಮೇಲೆನೆ ಎರ್ಚ್ ಬಿಡ್ತಾರೆ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಆಯ್ತು. ಇವ್ರು ಕೇಳ್ತಾರೆ, ಏನೋ ಇದು ಫಸ್ಟ್ ಎಪಿಸೋಡ್ ಅಷ್ಟ್ ಬೇಗ ಮುಗ್ದೋಯ್ತು, ಈ ಎಪಿಸೋಡ್ ಅಲ್ಲಿ ನಿನ್ ಎದ್ದೇ ಇಲ್ವೇ, ನಿನ್ ಮುಖನೇ ತೋರ್ಸಿಲ್ವೇ, ಫುಲ್ ಆಗಿ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಮಲ್ಕೊಂಡಿರೋದ್ರಿಂದ ನೀನಾ ಬೇರೆಯವ್ರ ಅಂತ ಅನ್ಸೋ ತರ ಇತ್ತು ಕಣೋ ಅಂದಾಗ ಅವ್ರ ಹೆಂಡತಿ ಕೂಡ ಅದೇ ಫೀಲ್ ಮಾಡ್ತಾಳೆ. ಹೌದು ಕಣೋ, ಏನೋ ನೀನ್ ಸ್ವಲ್ಪ ಎದ್ದೇ ಇಲ್ವಾ, ಅಟ್ಲೀಸ್ಟ್ ಕಣ್ಣಾದ್ರೂ ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದಾಗ ಅವ್ನ್ ಹೇಳ್ತಾನೆ, ಕಣ್ಣೆಂಗ್ ಬಿಡ್ತೀನಿ, ಟೈಟಲ್ ನೋಡ್ದಾ, ವೆನ್ ಮೈ ಹಸ್ಬೆಂಡ್ ಸ್ಲೀಪ್ಸ್ ಅಂತ. ಡ್ರಾಮಾ ಮುಗಿಯೋ ತನಕ ನಾನು ಹಿಂಗೆ ಮಲ್ಕೊಂಡಿರ್ತೀನಿ, ಇನ್ ಕೇಸ್ ನಾನು ಎದ್ ಬಿಟ್ರೆ ಡ್ರಾಮಾನೇ ಇಲ್ವಲ್ಲ, ಹೆಂಗೆ ನನ್ನ ಆಕ್ಟಿಂಗ್ ಅಂತ ಕೇಳಿದಾಗ ಇವ್ರಿಗೆ ನಗು ಬರುತ್ತೆ. ಏನೋ ಇದು ಆಕ್ಟಿಂಗ್ ಅಂತ ಇದ್ಯಾ, ಸರಿ ಬಿಡು, ಫಸ್ಟ್ ಚಾನ್ಸ್ ಅಟ್ಲೀಸ್ಟ್ ಈ ತರ ಆದ್ರೂ ಸಿಕ್ಕಿದ್ಯಲ್ಲ, ಅದೇಂಗೋ ನೀನ್ ಅಷ್ಟು ಚೆನ್ನಾಗಿ ಮಲ್ಕೊಂಡಿದ್ದೆ ಅಂದಾಗ, ಹೌದು ಮತ್ತೆ ಡೈರೆಕ್ಟರ್ ಎಷ್ಟು ಆಶ್ಚರ್ಯ ಪಟ್ರು ಗೊತ್ತಾ, ಸಕ್ಕ ಡೀಪ್ ಸ್ಲೀಪ್ ಅಲ್ಲಿದ್ದೆ, ಆ ನೀರ್ ಬಂದ್ ನನ್ ಮುಖದ ಮೇಲೆ ಬಿದ್ದಾಗ ಕೂಡ ನನ್ ಕಣ್ಣೆ ಮಿಟಿಕ್ಸಿಲ್ಲ ಗೊತ್ತಾ ಅನ್ನೋ ತರ ಹೇಳಿದಾಗ ಇವರೆಲ್ಲ ಕೂಡ ಆಶ್ಚರ್ಯ ಪಡ್ತಾರೆ. ಸರಿ ಸರಿ ಫ್ಯೂಚರ್ ಅಲ್ಲಿ ನೀನೊಂದ್ ಒಳ್ಳೆ ಸ್ಟೇಜ್ ಗೆ ಬರ್ತೀಯಾ ಅಂತ. ರೀ ನಿಮ್ ಮುಖ ಫುಲ್ ಆಗಿ ಬ್ಯಾಂಡೇಜ್ ಆಗ್ತಾ ಕೂಡ ನಿಮ್ ಮೂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಅಂದಾಗ ಅವ್ನ್ಗೆ ನಗು ಬಂದ್ಬಿಡ್ತು. ಅವ್ನ್ ಹೇಳ್ತಾನೆ, ಹೌದು ಡೈರೆಕ್ಟರ್ ಕೂಡ ಹಿಂಗೆ ಫೀಲ್ ಮಾಡಿದ್ರು ಗೊತ್ತಾ, ಈ ತರ ಕ್ಯಾರೆಕ್ಟರ್ ಎಲ್ಲ ನನಗೆ ಅಂತ ಸೂಟ್ ಆಗೋದು ಅಂತ ಹೇಳುವಾಗ ಅಲ್ಲಿ ಅವ್ರ ಗಂಡ ಹೆಂಡತಿ ಇಬ್ರು ಮುದ್ದಾಡ್ಕೊಂತಾ ಇರೋದ್ರ ನೋಡ್ಬಿಟ್ಟು ಅವ್ರ ಅಮ್ಮಗೆ ಟೆನ್ಷನ್ ಆಗುತ್ತೆ. ನೀವಿಬ್ರಿಗೂ ಸರಿಯಾಗಿದ್ದೀರಾ, ಸರಿಯಾಗಿ ಮಾತಾಡ್ಕೊಂತೀರಾ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಮನೆಗ್ ಬಂದ್ಮೇಲೆ ಅಟ್ಲೀಸ್ಟ್ ಹೀರೋ ಬರ್ತಾನೆ ಮಾತಾಡಿಸ್ತಾನೆ ಅಂತ ವೇಟ್ ಮಾಡಿದ್ಲು, ಬಟ್ ಅವ್ನ್ ಬರೋ ತರ ಇಲ್ಲ, ನಿನ್ ಪಾಡಗ್ ನಿನ್ ಕೆಲಸ ನೀನ್ ಮಾಡ್ಕೊ, ನನ್ ಪಾಡಗ್ ನಾನು ಕುತ್ಕೊಂಡು ಟಿವಿ ನೋಡ್ತೀನಿ ಅಂತ ಅವ್ನ್ ದೂರನೇ ಇರ್ತಾನೆ. ಸರಿ ಏನೋ ಮಾಡ್ತಿದ್ದಾನೆ ಬಿಡು ಅಂತ ಸುಮ್ನಾದ್ಲು. ಅವ್ನ್ ಎದ್ ಬರೋದ್ರ ನೋಡ್ಬಿಟ್ಟು, ಅದೇ ತಾನೆ ನನ್ನ ಬಿಟ್ಟು ಒಂದ್ 5 ನಿಮಿಷ ಕೂಡ ಸುಮ್ನೆ ಇರಲ್ವೇ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅವ್ನ್ ಸ್ಟ್ರೈಟ್ ಆಗಿ ಕಿಚನ್ ಒಳಗಡೆ ಹೊರಟೋದ. ಜ್ಯೂಸ್ ಮತ್ತೆ ಸ್ಯಾಂಡ್ವಿಚ್ ತಂದ್ ಕೊಟ್ಬಿಟ್ಟು ತಿನ್ಕೊಂಡೆ ಕೆಲಸ ಮಾಡು, ಅವಾಗ ಟಯರ್ಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ನ್ ಪಡ್ಗವ್ನ ಅಲ್ಲಿಂದ ಹೊರಟೋದ. ಸರಿ ಕೆಲಸ ಮುಗಿಸ್ಬಿಟ್ಟು ಮಾತಾಡೋಣ ಅಂತ ಹೇಳಿ ಇವಳು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೀರೋ ಹೆಸರನ್ನ ಜೋರಾಗಿ ಕರೀತಾಳೆ. ಬಟ್ ಅವ್ನ್ ಬಂದೇ ಇಲ್ಲ. ಏನಪ್ಪಾ ಅಂತ ಹೋಗಿ ನೋಡಿದ್ರೆ ರೂಮ್ ಅಲ್ಲಿ ಹೆಡ್ಫೋನ್ಸ್ ಹಾಕೊಂಡು ಮೂವಿ ನೋಡ್ತಾ ಇರ್ತಾನೆ. ನಾನು ಕೆಲಸನ ಮುಗಿಸ್ಬಿಟ್ಟೆ ಅಂದಾಗ, ಓ ಕೆಲಸ ಮುಗಿಸ್ಬಿಟ್ಟ, ಸರಿ ಆಯ್ತು, ನೀನ್ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊ, ನಾನೇ ಬಂದು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತಾನ. ಇವಳಿಗೆ ಒಂಥರ ಬಹು ಅಂತ ಆಗೋಯ್ತು. ಇವತ್ ಇಲ್ಲೇ ಸ್ಟೇ ಮಾಡು ಅಂತಾನೇನೋ ಅಂತ ಅನ್ಕೊಂಡಿದ್ಲು, ಬಟ್ ಅವನು ಮನೆಗ್ ಡ್ರಾಪ್ ಮಾಡ್ತೀನಿ ಅಂದ್ಲಲ್ಲ, ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಲು. ಸರಿ ನಮ್ ಹೀರೋನು ರೆಡಿ ಆಗ್ಬಿಟ್ಟು ಬಂದೆ. ಇವಾಗ ಇಬ್ರು ಹೋಗ್ತಾ ಇರ್ತಾರೆ. ಬೇಕಂತಾನೆ ಬ್ಯಾಗ್ ನ ಬೇರೆ ಕೆಳಗಡೆ ಹಾಕ್ಬಿಡ್ತಾಳೆ. ಥಿಂಗ್ಸ್ ಎಲ್ಲ ಎತ್ತಿಟ್ಕೊಳ್ಳುವಾಗ ಹೀರೋ ನನ್ ಕಾರ್ ಕಿ ಮರ್ತ್ಬಿಟ್ಟೆ, ಕಾರ್ ಕಿ ತಗೊಂಡ್ ಬರ್ತೀನಿ ಅಂತ ಒಳಗಡೆ ಹೋಗ್ತಾನೆ. ಇವಳು ಥಿಂಗ್ಸ್ ಎಲ್ಲ ಎತ್ತಿಟ್ಕೊಳ್ಳುವಾಗ್ಲೇ, ನೀನ್ ಇವತ್ತು ನೈಟ್ ಸ್ಟೇ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಹೋಗ್ಬೋದಲ್ವಾ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ನಮ್ ಹೀರೋನೇ ಮಾತಾಡ್ತಾ ಇರೋದು. ಇವಳು ತುಂಬಾ ಖುಷಿಯಾಗ ಓಕೆ ಅಂತ ಹೇಳಿ ತಿರುಗಿ ನೋಡಿದ್ರೆ ನಮ್ ಹೀರೋ ಫೋನ್ ಅಲ್ಲಿ ಮಾತಾಡ್ತಾ ಇರೋದು ಅವ್ರ ಫ್ರೆಂಡ್ ಹತ್ರ. ಕೆಲಸ ಮುಗಿಸ್ಕೊಂಡು ಹಿಂಗೆ ಬಾರೋ, ಸ್ಟೇ ಮಾಡ್ಬಿಟ್ಟು ನಾಳೆ ಹೋಗು ಅಂತ ಇರೋದು. ಬಟ್ ಇವಳು ತಪ್ಪಾಗಿ ತಿಳ್ಕೊಂಡ್ಲಲ್ವಾ. ಸಾರಿ ನೀವು ನನ್ನ ಕೇಳ್ತಾ ಇದೀರಾ ಅಂತ ಅನ್ಕೊಂಡೆ, ಪರವಾಗಿಲ್ಲ ನೀವೇನ್ ಬರ್ಬೇಡಿ, ನಾನು ಕ್ಯಾಬಲ್ಲಿ ಹೊಟ್ಟೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋ ಅಡ್ಡ ಬಂದು ಕೇಳ್ತಾನೆ, ಹಂಗಾದ್ರೆ ಒಂದ್ ವೇಳೆ ನಾನು ಸ್ಟೇ ಮಾಡು ಅಂತ ಹೇಳಿದ್ರೆ ನೀನ್ ಸ್ಟೇ ಮಾಡ್ತಾ ಇದ್ದ ಅಂದಾಗ, ಹೀರೋನ್ ಆಫೀಸ್ ಸ್ಟೇ ಮಾಡ್ತಿದ್ದೆ, ನೀನ್ ಕೇಳ್ತೀಯ ಅಂತ ಅನ್ಕೊಂಡಿದ್ದೆ, ನೈಟ್ ಅಲ್ಲಿ ಹಂಗೆ ಮೂವಿ ನೋಡ್ಕೊಂಡು ಏನಾದ್ರು ಕುಕ್ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡೋಣ ಅನ್ಕೊಂಡೆ, ಬಟ್ ನಿನ್ಗೆ ಐಡಿಯಾ ಅಲ್ವಲ್ಲ ಅಂತಂದಾಗ ಹೀರೋ ಅಂತಾನೆ, ಯಾಕೆ ನನ್ಗೆ ಐಡಿಯಾ ಎಲ್ಲ ಕೇಳಿದ್ರೆ ನೀನ್ ಒಪ್ಕೊಂತೀಯ ಇಲ್ವೋ ಅಂತಾನೆ ನಾನು ಕೇಳಿಲ್ಲ ಅಂತ ಹೇಳಿ ಟಕ್ ಅಂತ ಕಿಸ್ ಮಾಡ್ಬಿಟ್ಟು ಅವತ್ತು ನೈಟ್ ಇಬ್ರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡ್ತಾರೆ. ಇಬ್ರು ಖುಷಿಯಾಗಿ ಮಾತಾಡ್ಕೊಂಡಿರುವಾಗ ಹೀರೋಯಿನ್ ಬಂದ ವಾಚ್ ಬಗ್ಗೆ ಕೇಳ್ತಾಳೆ. ಹೌದು ಆ ವಾಚ್ ಎಲ್ಲಿದೆ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ತುಂಬಾ ದಿನಗಳಿಂದಾನೆ ಅದು ಕಳೆದೋಯ್ತು, ನಾನು ಅದನ್ನ ಹುಡ್ಕಕ್ ಪ್ರಯತ್ನ ಪಟ್ಟಿಲ್ಲ ಅಂದಾಗ ಇವಳಂತಾಳೆ, ಅನ್ಯಾಯವಾಗಿ $3000 ಕೊಟ್ಟು ಅದನ್ನ ತಗೊಂಡೆ, ಅದನ್ನ ಅವಾಗೆ ನಿನ್ನ ಹತ್ರದಿಂದ ಕಿಡ್ನಾಪ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹಿಂಗೆ ಖುಷಿಯಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದ್ರೆ ಇವಾಗ ವಾಚ್ ಎಲ್ಲಿದೆ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವರ ಅಜ್ಜಿ ಕೈಯಲ್ಲಿದೆ. ಬಟ್ ಈ ವಾಚ್ ಇವ್ರ ಹತ್ರ ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅವ್ರೊಂದು ನೀರ್ ಹತ್ರ ನಿಂತ್ಕೊಂಡು ವಾಚ್ ನಂಗೆ ನೀರ್ಗೆ ಎಸ್ಬಿಟ್ಟು ಸ್ಮೈಲ್ ಮಾಡ್ತಾ ಇರ್ತಾರೆ. ಅವ್ರಮ್ಮ ಬಾಮ್ಮ ಟೈಮ್ ಆಯ್ತು ಮನೆಗೆ ಹೋಗೋಣ ಅಂತ ಕರೆದಿದ ತಕ್ಷಣ ಅವ್ರ
ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟೇ ಅಲ್ಲ, ಇವಾಗ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ನಮ್ ಹೀರೋಯಿನ್ ರೆಸ್ಟೋರೆಂಟ್ ಇಂದ ಹೊರಗಡೆ ಬಂದಿರ್ತಾರಲ್ಲ, ಅದನ್ನ ಯಾರೋ ಫೋಟೋ ತೆಗ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ಬಿಟ್ಟಿರ್ತಾರೆ. ಸುಂಜಯ್ಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ. ಈ ನ್ಯೂಸ್ ನ ಅವ್ರ ಅಪ್ಪ ನೋಡ್ಬಿಟ್ಟು, ಓಹೋ ಅದಕ್ಕೆ ನಾ ಸರ್ಗೆ ನಾನು ಯಾವ್ದೇ ಹುಡುಗಿನ ತೋರಿಸಿದ್ರೆ ಕೂಡ ಬೇಡ ಬೇಡ ಅಂತ ಇದ್ದಿದ್ದು, ಈ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರೆ ಇವಳನ್ನ ಮದುವೆ ಮಾಡ್ತಾ ಇದ್ನಲ್ಲ, ಪರವಾಗಿಲ್ಲ ಹುಡುಗಿ ಚೆನ್ನಾಗೇ ಇದ್ದಾಳೆ ಅಂತ ಮಾತಾಡ್ಕೊಂಡ್ರೆ, ಇನ್ನೊಂದ್ ಕಡೆ ಅದೇ ಫೋಟೋನ ನಮ್ ಹೀರೋಯಿನ್ ಅವ್ರ ಅಮ್ಮ ನೋಡ್ಬಿಟ್ಟು, ಅಯ್ಯ ಈ ಹುಡುಗಿ ನಿಂಗಿದ್ದಾಳೆ, ಸ್ವಲ್ಪನೂ ಚೆನ್ನಾಗಿಲ್ಲ, ಇವಳಿಗಿಂತ ನನ್ ಮಗಳೇ ಚೆನ್ನಾಗಿದ್ದಾಳೆ. ಅವ್ರ ಅಪ್ಪನ್ಗೆ ಹೇಳ್ದೆ ನನ್ ಮಗಳನ್ನ ನೋಡು ಅಂತ, ಆದ್ರೆ ನೋಡೇ ಇಲ್ಲ, ಇವಳೇನ್ ಚೆನ್ನಾಗಿದ್ದಾಳೆ ಅಂತ ಅವ್ರ ಮಗಳನ್ನೇ ಇವ್ರಿಗೆ ಗುರ್ಸಿಕ್ಕಿಲ್ವೇನೋ, ಅವ್ರ ಈ ತರ ತಪ್ಪಾಗಿ ಬೈತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ಅವ್ರ ಫ್ರೆಂಡ್ಗೂ ಮತ್ತೆ ಅಸಿಸ್ಟೆಂಟ್ ಇಬ್ಬರಿಗೂ ಕೈ ತುಂಬಾ ಉಂಗ್ರಗಳನ್ನ ಹಾಕ್ಬಿಟ್ಟು ಹೀರೋಯಿನ್ಗೋಸ್ಕರ ಒಂದು ಉಂಗ್ರನ ಸೆಲೆಕ್ಟ್ ಮಾಡ್ತಾ ಇರ್ತಾನೆ. ಅವ್ರಿಬ್ರಿಗೆ ಸುಸ್ತಾಗೋಯ್ತು, ಎಷ್ಟೊತ್ತೊಂದು ನಾವ್ ಕೈ ನಿಂಗೆ ಇಟ್ಕೊಂಡಿರೋದು, ಯಾವ್ದೋ ಒಂದು ಸೆಲೆಕ್ಟ್ ಮಾಡೋ ಅಂದಾಗ ಅವಳು ಇಷ್ಟೊಂದು ಸುಂದರವಾಗಿರ್ತಾಳೆ ಗೊತ್ತಾ, ಆತರ ಇರ್ಬೇಕಾದ್ರೆ ಅವ್ಳ ಕೈಗೆ ಸುಂದರವಾಗಿರೋ ಉಂಗ್ರನ ಹಾಕ್ಬೇಕು ಕಣ ಅಂತ ಹೇಳಿ ಅದನ್ನ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನನ್ ಗರ್ಲ್ ಫ್ರೆಂಡ್ ನ ನೋಡ್ತೀರಾ ಅಂತ ಹೇಳಿ ಫೋಟೋ ಕೂಡ ತೋರಿಸ್ತಾನೆ. ಹೀರೋ ಫ್ರೆಂಡ್ ಫೋಟೋನ ಸ್ವಲ್ಪ ಜೂಮ್ ಮಾಡಿ ನೋಡ್ತಾನೆ, ಈ ಹುಡುಗಿನ ಎಲ್ಲೋ ನೋಡಿದೀನೋ ಅಂದಾಗ ಇವನ್ ಅದ್ ನನ್ ಗರ್ಲ್ ಫ್ರೆಂಡ್ ಏನೋ ಕಂಗ್ ನೋಡ್ತಾ ಇದ್ದಿ ಅಂತ ಫೋನ್ ನ ಕಿತ್ಕೊಂಡ್ಬಿಟ್ಟ. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಕಾಲ್ ಮಾಡ್ತಾಳೆ, ಎಲ್ಲಿದ್ದೀರಾ ನಿಮ್ಮದನ್ನ ಸ್ವಲ್ಪ ಮೀಟ್ ಮಾಡ್ಬೇಕಂದಾಗ ಈ ತರ ರಿಂಗ್ ತಗೊಳಕ್ ಬಂದಿದೀನಿ ಅಂತ ಅವ್ನ್ ಬಾಯ್ ತೆಗೆಯೋಷ್ಟರಲ್ಲಿ ಹೀರೋ ಫ್ರೆಂಡ್ ಬೇಡ ಬೇಡ ಹಂಗೆಲ್ಲ ಹೇಳ್ಬೇಡ ಅಂತ ಹೇಳಿ, ಇಲ್ಲ ನನ್ನ ಫ್ರೆಂಡ್ಗೋಸ್ಕರ ರೆಕಾರ್ಡಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದಾಗ ಇವಳು ಸ್ವಲ್ಪ ಅರ್ಜೆಂಟ್ ನಿಮ್ನ ನೋಡ್ಬೇಕಂದಾಗ ಇವ್ನು ಕೂಡ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇಬ್ರು ಕಾರಲ್ಲೇ ಕೂತಿರ್ತಾರೆ. ಹೀರೋಯಿನ್ ಬಂದ ಫೋಟೋನ ತೋರಿಸ್ಬಿಟ್ಟು, ನಾನು ನಿಮ್ಗೆ ಹೇಳ್ದೆ ಯಾರಾದ್ರೂ ನೋಡದೆ ಪ್ರಾಬ್ಲಮ್ ಆಗುತ್ತೆ ಅಂತ, ಇವಾಗ ಪ್ರಾಬ್ಲಮ್ ನ ಹೆಂಗ್ ಫೇಸ್ ಮಾಡ್ತೀರಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಅದೆಲ್ಲ ನನ್ಗೆ ಎಷ್ಟ್ ಮಾತ್ರ, ಎಲ್ಲ ನಾನ್ ನೋಡ್ಕೊಂತೀನಿ ಬಿಡು, ನೀನ್ ಟೆನ್ಷನ್ ಆಗ್ಬೇಡ ಅಂತ ಹೇಳ್ತಾನೆ. ಇವಳು ಹೇಳ್ತಾಳೆ, ಇಲ್ಲ ಕಣೋ, ಇವಾಗ ನಾವಿಬ್ರು ಕಾರಲ್ಲಿ ಈ ತರ ಕೂತ್ಕೊಂಡಿರೋದು ಯಾರಾದ್ರೂ ನೋಡಿ ಫೋಟೋ ತೆಗೆದ್ರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗ್ಬಿಡುತ್ತೆ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅವ್ಳು ಕಾರ್ ಬಿಟ್ಟು ಇಳಿಯೋಷ್ಟರಲ್ಲಿ ಎದುರುಗಡೆ ಕಿಮ್ ನಡ್ಕೊಂಡ್ ಬರ್ತಾ ಇರ್ತಾನೆ. ಏನೋ ನೀನ್ ಇಲ್ಲಿ ಅನ್ನೋ ತರ ಕೇಳಿದಾಗ ಕಿಮ್ ಹೇಳ್ತಾನೆ, ಏನಿಲ್ಲ ನಿಮ್ಮ ಅಣ್ಣನ್ ಮಗನ್ಗೆ ಬರ್ತ್ಡೇ ಅಲ್ವಾ, ಸೊ ಗಿಫ್ಟ್ ತಗೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಇವ್ರಿಬ್ರಿಗೆ ಮಾತಾಡ್ಬೇಕಾದ್ರೆ ಹೀರೋನು ಬರ್ತಾನೆ. ಫ್ರೆಂಡ್ ಅವರ ಅಣ್ಣ ಮಗನ್ಗೆ ಬರ್ತ್ಡೇಗೆ ನೀನೇನಕ್ಕೆ ಗಿಫ್ಟ್ ಕೊಡ್ಬೇಕಂದಾಗ ಕಿಮ್ ಹೇಳ್ತಾನೆ, ಅದನ್ನ ಯಾರ ನೀನ್ ಫಸ್ಟ್ ಕೇಳೋದಕ್ಕೆ, ಹೀರೋಯಿನ್ ಅವ್ರ ಫ್ರೆಂಡು ನನಗೆ ಫ್ರೆಂಡೇ, ಅವ್ರ ಅಣ್ಣನೂ ನನ್ಗೆ ಫ್ರೆಂಡೇ, ಇನ್ ಅವ್ರ ಮಗುಗೆ ನನ್ ಗಿಫ್ಟ್ ಕೊಡಬಾರ್ದ ಅಂತ ಕೇಳ್ತಾನೆ. ಹೀರೋಯಿನ್ ಬಂದ್ಬಿಟ್ಟು ಟಕ್ಕಂತ ತಿರ್ಗ್ಬಿಟ್ಟು, ಸಂಜಯ್ ನೀವ್ ಯಾವಾಗ ಇಲ್ಲಿ ಬಂದ್ರಿ, ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಕೋಇನ್ಸಿಡೆನ್ಸ್ ಅಲ್ವಾ ಅಂತ ಇವಳು ಆಕ್ಟ್ ಮಾಡ್ತಾರೆ. ಅವಾಗ ಕಿಮ್ ಹೇಳ್ತಾನೆ, ಇವಾಗ ಏನಕ್ಕೆ ನೀನ್ ಅಷ್ಟು ಓವರ್ ಆಗಿ ಆಕ್ಟ್ ಮಾಡ್ತಾ ಇದೀಯಾ, ನೀನ್ ಆಕ್ಟ್ ಮಾಡ್ತಿದ್ದೆ, ನಿನ್ ಮುಖದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ರೆಡಿ ಬೆಳಗ್ಗೆ ನಿಮ್ ಬಗ್ಗೆ ಒಂದು ರೂಮರ್ ಸ್ಪ್ರೆಡ್ ಆಯ್ತು, ಆ ಫೋಟೋನಲ್ಲಿ ಇದ್ದಿದ್ ನೀನೇ ತಾನೆ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ಟು ಇವಳಿಗೆ ಸಕ್ಕ ಶಾಕ್ ಆಗೋಯ್ತು. ನಿನ್ಗೆ ಹೆಂಗೋ ಗೊತ್ತಾಯ್ತು ಅಂದಾಗ, ನೀನ್ ಎಷ್ಟು ವರ್ಷದಿಂದ ನೋಡ್ತಾ ಇದೀನಿ, ನನ್ಗೇನ್ ಗೊತ್ತಾಗಲ್ವಾ ಅಂತ ಹೇಳಿದಾಗ, ಹಂಗಾರೆ ನಿನ್ ಬಾಯ್ ಫ್ರೆಂಡ್ ನನ್ಗೆ ಪರಿಚಯ ಮಾಡಲ್ವಾ ಅಂತ ಬೇರೆ ಕೇಳ್ತಾನೆ. ಇನ್ನು ನೆಕ್ಸ್ಟ್ ಮಿನಿಟ್ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ತಾರೆ. ಹೀರೋಯಿನ್ ವಾಶ್ರೂಮ್ ಗೆನೋ ಹೋಗಿರ್ತಾಳೆ. ಆಗ ಕಿಮ್ ಕೇಳ್ತಾನೆ, ಲವ್ ಮಾಡೋದು ಮಾಡ್ತೀರಾ, ಇತರ ಪಬ್ಲಿಕ್ ಎಲ್ಲ ಮಾಡ್ತೀರಾ, ಇವಾಗ ನೋಡಿ ಅದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಅಂದಾಗ ಸಂಜಯ್ ಹೇಳ್ತಾನೆ, ಎಲ್ಲರಿಗೂ ಏನ್ ಪ್ರಾಬ್ಲಮ್, ಅವಳಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನ್ ನೋಡ್ಕೊಂತೀನಿ, ಏನಿದ್ರು ನೀನ್ ಎಕ್ಸ್ ಬಾಯ್ ಫ್ರೆಂಡ್ ಅಲ್ವಾ, ನೀನ್ ಇದ್ರಲ್ಲೆಲ್ಲ ಇಂಟರ್ಫಿಯರ್ ಆಗ್ಬೇಡ ಅಂದಾಗ ಕಿಮ್ಗೆ ಸಕ್ಕ ಶಾಕ್ ಆಗುತ್ತೆ. ಎಕ್ಸ್ ಬಾಯ್ ಫ್ರೆಂಡ್ ಏನ್ರ ಬಗ್ಗೆ ಹೇಳ್ತಾ ಇದೆಯಾ ಅಂದಾಗ, ಹೌದು ಪಾಸ್ಟ್ ಅಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 10 ವರ್ಷದ ಹಿಂದ್ಗಡೆ ಒಂದ್ 2 ವಾರ ನೀನ್ ಅವಳನ್ನ ಡೇಟ್ ಮಾಡಿರ್ತೀಯ ಅಷ್ಟಕ್ಕೆ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಂಡು ಸುತ್ತಬೇಡ, ಅವಳಿಗೂ ನಿನ್ಗೂ ಬ್ರೇಕಪ್ ಆಗೋಯ್ತು ಕಣೋ, ಈಗ ಕರೆಂಟ್ ಬಾಯ್ ಫ್ರೆಂಡ್ ನಾನೇ ಅಂತ ಹೇಳ್ತಾ ಇದ್ರೆ ಕಿಮ್ಗೆ ಏನ್ ಅರ್ಥ ಆಗ್ತಲ್ಲ, ಏನ್ರ ಬಗ್ಗೆನೋ ಮಾತಾಡ್ತಾ ಇದೆಯಾ ಅಂತ. ಅವಾಗೆ ಹೀರೋಗೆ ಫ್ಲಾಶ್ ಆಗೋದು, ಓಕೆ ಮೆಮರೀಸ್ ನನಗ್ ಮಾತ್ರನೇ ವಾಪಸ್ ಬಂದಿರೋದು, ಕಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಬಿದ್ದು ನಗ್ತಾ ಇರ್ತಾನೆ. ಕಿಮ್ಗೆ ಅರ್ಥನೇ ಆಗ್ತಿಲ್ಲ ಇವಾಗ ಏನಕ್ಕೆ ಇವ್ನ ಇತರ ಮೆಂಟಲ್ ತರ ನಗ್ತಾ ಇದ್ದಾನೆ ಅಂತ. ಸಂಜಯ್ ಹೇಳ್ತಾನೆ, ಅಂದ್ರೆ ನಮ್ ಹೀರೋ ಹೇಳ್ತಾನೆ, ಅಪ್ಪಾಡಿ ಒಳ್ಳೆ ಕೆಲ್ಸನೋ, ನಿನಗೆ ಏನು ನೆನಪಿಲ್ಲ ಅಂತ ಹೇಳ್ತಾನೆ. ಹೀರೋಯಿನ್ ಬಂದ್ಬಿಟ್ಟು, ಏನಾಯ್ತು ಏನಕ್ಕೆ ಹತ್ರ ನಗ್ತಾ ಇದೀರ ಅಂದಾಗ ಕಿಮ್ ಹೇಳ್ತಾನೆ, ಏನೋ ಮೆಂಟಲ್ ತರ ಮಾತಾಡ್ತಾ ಇದ್ದಾನೆ ಕಣೆ, ನಿನ್ ಬಾಯ್ ಫ್ರೆಂಡ್ಗೆ ಮೆಂಟಲ್ ಹಿಡಿದ್ಬಿಟ್ಟಿದ್ಯಾ ಅಂತ. ಅವಳಿಗೆ ಪಕ್ಕದಲ್ಲಿ ಬಂದು ಕುತ್ಕೊಂಡು, ಇವಾಗ ನಿಮ್ನ ಮಾಸ್ಕ್ ಹಾಕೊಳ್ಳಿ ಅಂತ, ಏನಕ್ಕೆ ಮಾಸ್ಕ್ ಹಾಕೊಂಡಿಲ್ಲ, ಯಾರಾದ್ರೂ ನೋಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗಲ್ವಾ ಅಂದಾಗ, ಏನು ಪ್ರಾಬ್ಲಮ್ ಆಗಲ್ಲ, ನನ್ ಮಾಸ್ಕ್ ಹಾಕೊಂಡ್ರು ಅಷ್ಟೇ ಹಾಕೊಂಡಿಲ್ಲ ಆದ್ರೂ ಅಷ್ಟೇ, ನನ್ನನ್ನ ಒಬ್ರಲ್ಲ ಒಬ್ರು ಕಂಡಿಡಿತಾರೆ ಅಂತ ಹೇಳ್ತಾನೆ. ಇವರಿಬ್ರು ಈ ತರ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇರೋದ್ರಿಂದ ಕಿಮ್ಗೆ ಟೆನ್ಷನ್ ಆಗುತ್ತೆ. ಸರಿ ನೀವಿಬ್ರು ಯಾವತ್ತಿಂದ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಆಕ್ಚುಲಿ ರೀಸೆಂಟ್ ಆಗಿ ನಾವು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ದು, ಲಾಂಗ್ ಬ್ಯಾಕ್ ನಮ್ಮ ಮನೆ ಎದುರುಗಡೆನೆ ಇವರು ಇದ್ರು, ಅವಾಗಿಂದ ನನಗೂ ಇವ್ರಿಗೂ ಪರಿಚಯ ಸ್ವಲ್ಪ ಇತ್ತು, ಬಟ್ ಇವಾಗ ರೀಸೆಂಟ್ ಆಗಿ ನಾವು ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದಾಗ ಕಿಮ್ ಕೇಳ್ತಾನೆ, ಹಂಗಾದ್ರೆ ಒಬ್ಬರನ್ನ ಮರೆಯಕ್ ಆಗದೆ ಇದೆ ನನ್ ಮನ್ಸಲ್ಲಿ, ನಾನು ಅವ್ರನ್ನ ಇಷ್ಟಪಡೋದು ಅಂತ ಹೇಳ್ತಾ ಇದ್ದಲ್ವಾ, ಅದ್ ಇವ್ನೇನ ಅಂದಾಗ ಸಂಜಯ್ ಕೂಡ ಹೌದು ಅಂತ ಹೇಳ್ತಾನೆ. ಯಾಕೆ ಏನಾದ್ರು ಜಲಸ್ ಆಗಿ ಫೀಲ್ ಆಗ್ತಾ ಇದೆಯಾ ಅಂತ ಕೇಳಿದಾಗ ಕಿಮ್ ಬಂದ್ಬಿಟ್ಟು, ಚಾಚಾ ನನಗೇನಾಗ ಜಲಸ್ ಆಗಿ ಫೀಲ್ ಆಗುತ್ತೆ, ಅವಳು ಹೆಂಗೋ ಒಬ್ಬರ ಹತ್ರ ಖುಷಿಯಾಗಿದ್ರೆ ನನ್ಗೆ ಅಷ್ಟೇ ಸಾಕು, ಒಳ್ಳೆಯವನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಅನ್ನೋ ತರ ಮಾತಾಡ್ತಾರೆ. ಇವಾಗ ಇಬ್ರು ಹಂಗೆ ಡ್ರಿಂಕ್ಸ್ ಮಾಡ್ಬೇಕಾದ್ರೆ, ನೀನು ಜಾಸ್ತಿ ಡ್ರಿಂಕ್ಸ್ ಮಾಡ್ತೀಯಾ ಅಥವಾ ಕಡಿಮೆನಾ, ಕಡಿಮೆ ಅಂದ್ರೆ ಹೇಳು ನಾನು ಕಡಿಮೆ ಕುಡಿತೀನಿ ಅಂತ ಕಿಮ್ ಹೇಳಿದಾಗ ಸಂಜಯ್ ಹೇಳ್ತಾನೆ, ನಾನಷ್ಟು ವೀಕ್ ಅನ್ಸ್ತೀನ, ಫುಲ್ ಆಗಿ ಕುಡಿತೀನಿ ಅಂತ ಹೇಳ್ತಾನ. ಇವಾಗ ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಡ್ತಾನೆ, ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ. ಅವ್ರ ಅಸಿಸ್ಟೆಂಟ್ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ, ಏನು ನಮ್ ಸರ್ ಫುಲ್ ಆಗಿ ಕುಡಿದ್ಬಿಡಿದಾರ ಅಂತ. ಅವ್ನು ನೋಡಿದ್ರೆ ನಮ್ ಕಿಮ್ನ ಹಗ್ ಮಾಡ್ಕೊಂಡು ನಿಂತಿರ್ತಾನೆ. ಬಾಸ್ ಹಂಗೆಲ್ಲ ಮಾಡ್ಬಾರ್ದು ಬನ್ನಿ ಅಂತ ನಮ್ ಹೀರೋನ್ ಹೇಳ್ಕೊಂಡು ಹೋದ್ರೆ, ಹೇ ಬಿಡೋ ನನ್ ಕೈನ ಅಂತ ಹೇಳಿ ಹೋಗಿ ಕಿಮ್ ಹತ್ರ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆ ಸೈಕೋ ಇಂದ ನನ್ನನ್ನ ಕಾಪಾಡಿದಿರಾ, ತುಂಬಾ ಥ್ಯಾಂಕ್ಸ್ ಅಂದಾಗ, ಅದು ನನ್ ಕೆಲ್ಸಾನೆ, ಹೀರೋಯಿನ್ ಕೂಡ ನನ್ಗೆ ಥ್ಯಾಂಕ್ಸ್ ಹೇಳಿದ್ರು, ನಮ್ಮವ್ರೆ ನಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಹೆಂಗೆ ಹೇಳಿ ಅಂದಾಗ ಇವ್ನ್ ಅಂತಾನೆ, ಇಲ್ಲ ನಿಮ್ಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರೆ ಕೂಡ ಸಾಲಲ್ಲ ಅಂತ ಮತ್ತೆ ಹೋಗಿ ಹಗ್ ಮಾಡ್ಕೊಂಡಾಗ ಅಸಿಸ್ಟೆಂಟ್ ತರ ಅಂತ ಹೇಳ್ಕೊಂಡು ಹೋಗೋದು. ಹೀರೋಯಿನ್ ಕೂಡ ತುಂಬಾ ಥ್ಯಾಂಕ್ಸ್ ಕಿಮ್ ಅಂತ ಹೇಳಿ ಅವಳು ಹೀರೋ ಜೊತೆನೆ ಕಾರಲ್ಲಿ ಹೊರಟೋದ್ಲು. ಕಿಮ್ ಪಾಪ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸೆಕೆಂಡ್ ಹೀರೋ ಅಂದ್ರೇನೆ ಪಾಪ ಈ ವಿಧಿನ ನೋಡಕ್ ಆಗೋದಿಲ್ಲ, ಅಂಬೋ ಅಂತ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ, ಅವ್ನ ಹಂಗೆ ಫೀಲಿಂಗ್ ಅಲ್ಲಿ ನಿಂತಿರ್ತಾನೆ. ಈಗ ಕಾರಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಅವ್ರಿಬ್ರು ಮಾತಾಡ್ಕೊಳ್ತಾ ಇರೋದನ್ನ ಈ ಅಸಿಸ್ಟೆಂಟ್ ಕೇಳಿಸ್ಕೊಳಕ್ ಆಗ್ತಿಲ್ಲ, ಮಿರರ್ ನಂಗೆ ಮೇಲೆ ಎತ್ತಿ ಬಿಟ್ಬಿಟ್ಟ. ಹೀರೋ ಹೇಳ್ತಾನೆ, ನಿಮ್ ಅಣ್ಣನ್ ಮಗನ್ಗೆ ನಾಳೆ ಬರ್ತ್ಡೇ, ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂದಾಗ
ಹೀರೋಯಿನ್ ಹೇಳ್ತಾಳೆ, ಹೇಳಿದ್ರೆ ಮಾತ್ರ ನಿಮ್ ಕೆಲ್ ಬರಕ್ ಆಗತ್ತಾ, ಸುಮ್ನೆ ಪ್ರಾಬ್ಲಮ್ಸ್ ಯಾಕೆ ಅಂದಾಗ ಅವನಂತ ಇಲ್ಲ ನಾನ್ ಬರ್ತೀನಿ ಅಂತ. ನೀನ್ ಅನ್ಕೊಂಡಿರೋ ಹತ್ರ ನಾವೇನ್ ಗ್ರ್ಯಾಂಡ್ ಆಗಲ್ಲ ಮಾಡ್ತಾ ಇಲ್ಲ, ಜಸ್ಟ್ ಫ್ಯಾಮಿಲಿ ಗೆಟ್ ಟುಗೆದರ್ ಊಟ ಮಾಡ್ತೀವಿ ಅಷ್ಟೇ ಅಂದಾಗ ಇಲ್ಲ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಆ ಬರ್ಡೇ ಸೆಲೆಬ್ರೇಷನ್ ಗೋಸ್ಕರ ಎಲ್ಲರೂ ರೆಡಿ ಆಗ್ಬಿಟ್ಟು ಒಂದು ರೆಸ್ಟೋರೆಂಟ್ ಗೆ ಬಂದಿರ್ತಾರೆ. ಅಲ್ಲೂ ಅಷ್ಟೇ ಅವ್ರ ಅಣ್ಣ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡ್ ಬಂದು ಓವರ್ ಆಗಿ ಸೀನ್ ಆಗ್ತಾ ಇರ್ತಾನೆ. ಅಯ್ಯೋ ನಿಮ್ ಅಣ್ಣನ್ ಕಾಟ ನನ್ ಕೈಲಿ ತಾಳಕ್ ಆಗ್ತಾ ಇಲ್ಲ ಕಣೆ, ಈಗ ಏನಕ್ಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬಂದೆ ಅಂತಾನೆ ಗೊತ್ತಿಲ್ಲ, ಅವ್ನ್ ಮಾಡಿರೋ ಒಂದು ಡ್ರಾಮಾನಲ್ಲಿ ಮುಖಾನೇ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆ ತರದ್ರಲ್ಲಿ ಆಕ್ಟ್ ಮಾಡ್ಬಿಟ್ಟು ಏನೋ ದೊಡ್ಡದಾಗ ಬಿಲ್ಡಪ್ ಕೊಟ್ಕೊಂಡ್ ಬಂದಿದ್ದಾನೆ. ಯಾರ ಕೈಲಿ ಅವ್ನ ಕಂಡಿಡಿಯಕ್ಕಾಗಲ್ಲ, ಅದನ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತ. ಸರಿ ಇವಾಗ ಏನಕ್ಕ ನಾವ್ ಈ ರೆಸ್ಟೋರೆಂಟ್ ಗೆ ಬಂದಿದೀವಿ ಅಂದಾಗ ಅವನಂತಾನೆ, ಅಮ್ಮ ನೀವೇ ತಾನೇ ಹೇಳಿದ್ದು ಇದಕ್ಕೂ ಮುಂಚೆ ನಮ್ಮ ಮನೆ ಹತ್ರ ಇದ್ರು ನಮ್ಗೆ ಸ್ವಲ್ಪ ಫ್ರೆಂಡ್ ಆಗಿದ್ದಾರೆ ಅಂತ, ನೆಕ್ಸ್ಟ್ ಟೈಮ್ ಆ ರೆಸ್ಟೋರೆಂಟ್ ಹೋಗೋಣ ಅಂತ ಕೂಡ ಹೇಳಿದ್ರಲ್ವ, ನಾನು ಅದಕ್ಕೆ ಇಲ್ಲಿ ಬುಕ್ ಮಾಡಿದೆ ಅಂತ ಹೇಳ್ತಾನೆ. ಬೇರೆ ಯಾವ್ದು ಅಲ್ಲ, ನಮ್ ಹೀರೋ ಅವರ ಅಪ್ಪ ರೆಸ್ಟೋರೆಂಟ್ ಇದು. ಹೀರೋಯಿನ್ಗೆ ಸಖತ್ ಶಾಕ್ ಆಗೋಯ್ತು. ಸರಿ ಸರಿ ಬನ್ನಿ ಹೋಗೋಣ ಅಂತ ಹೇಳಿ ಎಲ್ಲರೂ ಒಳಗಡೆ ಹೋಗ್ತಾರೆ. ಹೀರೋಯಿನ್ ಬಂದು ನಮ್ ಹೀರೋನೇ ಹೀರೋಯಿನ್ಗೆ ಕಾಲ್ ಮಾಡಿರ್ತಾನೆ, ನಾನೀಗ ಮನೆ ಬಿಡ್ತಾ ಇದೀನಿ, ಲೊಕೇಶನ್ ಕಳ್ಸು, ಯಾವ ರೆಸ್ಟೋರೆಂಟ್ ಅಂತ ಹೇಳು, ನಾನು ಅಲ್ಲಿ ಬಂದ್ಬಿಡ್ತೀನಿ ಅಂದಾಗ ಇವ್ಳು ಹೇಳ್ತಾಳೆ, ಪ್ಲೀಸ್ ಕಣೋ ದಯವಿಟ್ಟು ನೀನ್ ಈ ಸತಿ ಬರ್ಬೇಡ, ನಮ್ ಫ್ಯಾಮಿಲಿನ ಮೀಟ್ ಮಾಡ್ಬೇಡ, ನಾವ್ ಮೀಟ್ ಮಾಡೋ ಜಾಗನೇ ವಿಚಿತ್ರವಾಗಿದೆ, ನಾನೇ ನಿನ್ನ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ರು. ಒಳಗಡೆ ನೋಡಿದ್ರೆ ನಮ್ಮ ಹೀರೋ ಅವರ ಅಪ್ಪ ಬಂದು ಆ ಮಗುಗೋಸ್ಕರ ಬರ್ಡೇ ಟೇಬಲ್ ನ ರೆಡಿ ಮಾಡ್ತಾ ಇರ್ತಾರೆ. ಅವಾಗ ಇವರು ಒಳಗಡೆ ಬರ್ತಾರೆ. ನೀವೇನಾ ಮಗು ಬರ್ಡೇಗೋಸ್ಕರ ಟೇಬಲ್ ಬುಕ್ ಮಾಡಿದ್ದು ಅಂದಾಗ ಅವ್ನು ಕೂಡ ಹೌದು ಅಂತ ಹೇಳಿ ಕೂಲಿಂಗ್ ಗ್ಲಾಸ್ ಎಲ್ಲ ತೆಗೆದ್ಬಿಟ್ಟು, ಅಂಕಲ್ ನಾನ್ ಗುರ್ಸಿಕ್ಕಿಲ್ವಾ ಅಂದಾಗ, ಯಾರಪ್ಪ ಗುರ್ಸಿಕ್ಕಿಲ್ಲ ಅಂದಾಗ, ನಿಮ್ ಮನೆ ಎದುರು ಕಡೆ ಇದ್ನಲ್ಲ ಹುಡುಗನೆ ಅಂದಾಗ, ಅಯ್ಯೋ ಇಲ್ಲಪ್ಪ ನನ್ಗೆ ಗುರ್ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರ ಅಮ್ಮ ಅಜ್ಜಿನೆಲ್ಲ ಮಾತಾಡಿಸ್ತಾರೆ. ಅಷ್ಟೇ ಅಲ್ಲ, ಓ ನೋಡಿದ್ರೇನೆ ತುಂಬಾ ಚೆನ್ನಾಗಿರ್ತಾಳೆ ನನ್ ಮಗಳು, ಹಂಗೆ ಐಶ್ವರ್ಯ ರೈ ತರ ಇದಾರೆ ಅಂತೆಲ್ಲ ಬಿಲ್ಡಪ್ ಕೊಟ್ರಲ್ಲ, ಇವ್ರೇನ ನಿಮ್ ಮಗಳು ಅಂದಾಗ, ಹೌದೌದು ಇವ್ರೇ ನನ್ ಮಗಳು ಅಂತ. ಬಟ್ ನಿಮ್ ಮಗಳನ್ನ ನನ್ಗೆ ಇವಾಗ ರೀಸೆಂಟ್ ಆಗಿ ಎಲ್ಲೋ ನೋಡ್ದಂಗಿದ್ಯಾ, ನಿನ್ನೆ ನೋಡ್ದಂಗಿದ್ಯಾ ಅನ್ನೋ ತರ ಫೀಲ್ ಆದಾಗ, ಹೌದು ನನ್ ಮಗಳು ತುಂಬಾ ಸುಂದರವಾಗಿರೋದ್ರಿಂದ ಯಾರೇ ನೋಡಿದ್ರೆ ಕೂಡ ಹಿಂಗೆ ಅಂತಾರೆ ಅಂತ ಹೇಳ್ತಾರೆ. ಓ ನನ್ ಮಗನ್ಗೆ ಈ ಹುಡುಗಿನ ಅಲ್ವಾ ಕೇಳಿದ್ದು ಅಂತ ಅವರು ಅಂತ ಹೇಳಿದಾಗ ಇವ್ರು ಕೂಡ ಹೌದೌದಾದ್ರೆ ನೀವು ಬೇಡ ಅಂದ್ಬಿಟ್ರಲ್ಲ ಅಂದಾಗ ಅವರಪ್ಪ ಅಂತಾರೆ, ಆಕ್ಚುಲಿ ನಿನ್ನೆ ಒಂದು ಆರ್ಟಿಕಲ್ ಬಂತು ನೀವು ನೋಡಿಲ್ವಾ, ನಮ್ ಹುಡುಗ ಬಂದು ಆಲ್ರೆಡಿ ಒಂದು ಹುಡುಗಿನ ಇಷ್ಟ ಪಡ್ತಾ ಇದ್ದಾನೆ, ಅದೆಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾನಲ್ಲಿ ಬಂದ್ಬಿಡ್ತು ಅಂದಾಗ ಇವ್ರು ನಮ್ ಹೀರೋಯಿನ್ ಕಡಿಮೆ ಆಗ್ಬಾರ್ದಲ್ವಾ. ಅದರಿಂದ ಅವ್ರ ಅಮ್ಮ ಅಂತಾರೆ, ಹೌದು ನಾನ್ ಕೂಡ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ, ನನ್ ಮಗಳು ಆಲ್ರೆಡಿ ಒಂದು ಹುಡುಗನ್ನ ಇಷ್ಟ ಪಡ್ತಿದ್ದಾಳೆ, ಆ ಹುಡುಗ ಕೂಡ ಇವಾಗ ರೆಸ್ಟೋರೆಂಟ್ ಗೆ ಬರ್ತೀನಿ ಅಂತ ಹೇಳಿದಾನೆ, ಪಾರ್ಟಿಯಲ್ಲಿ ನಮ್ಮನ್ನ ಜಾಯಿನ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಅಜ್ಜಿ ಬಂದು ಕ್ಯೂಟ್ ಆಗಿ ನಗ್ತಾ ಇರ್ತಾರೆ, ಐ ನನ್ ಗಂಡ ಬಂದ್ಬಿಟ್ರು ಅಂತ. ಎಲ್ಲರಿಗೂ ಏನಪ್ಪ ಗಂಡ ಬಂದ್ಬಿಟ್ರು ಅಂತ ತಿರುಗಿ ನೋಡಿದ್ರೆ ನಮ್ ಹೀರೋ ಸಕ್ಕತ್ ಹ್ಯಾಂಡ್ಸಮ್ ಆಗಿ ಬರ್ತಾ ಇರ್ತಾನೆ. ಎಲ್ಲರಿಗೂ ಸರಿಯಾದ ಶಾಕ್. ಅವ್ರಮ್ಮ ಅಂತ ಇನ್ನೂ ಶಾಕ್ ಆಗ್ಬಿಟ್ರು. ಅವ್ರಪ್ಪ ಅಂತಾರೆ, ನನ್ನ ನೋಡೋದಕ್ಕೆ ನನ್ ಮಗ ಇಷ್ಟು ದೂರ ಬಂದ್ಬಿಟ್ಟಿದಾನ ಅಂತ. ಅವ್ರಮ್ಮ ಹೇಳ್ತಾರೆ, ಅವತ್ತು ನಮ್ಮ ಅಮ್ಮನ ನೀವು ಕರ್ಕೊಂಡ್ ಬಂದು ಮನೆ ಹತ್ರ ಡ್ರಾಪ್ ಮಾಡಿದಾಗ ನೀವೇ ಸುಂಜೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ, ಅದ್ ಗೊತ್ತಾಗಿದ್ರೆ ನಿಮ್ ಹತ್ರ ನಾನು ಆಟೋಗ್ರಾಫ್ ತಗೊಳ್ತಾ ಇದ್ದೆ, ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿ ಹತ್ರ ಹೋಗ್ಬೇಕು ಅಂತ ನೋಡಿದ್ರೆ ನಮ್ ಹೀರೋ ಅವರಪ್ಪ ಬಿಡ್ತಾ ಇಲ್ಲ. ಆದ್ರೆ ಅದನ್ನ ಕೂಡ ತಳ್ಕೊಂಡು ಅಜ್ಜಿ ಓಡೋಗ್ಬಿಟ್ಟು, ಐ ನನ್ ಗಂಡ ಎಷ್ಟೊತ್ತು ನೀವು ಬರೋದು ಅಂತ ಹೇಳಿ ಹಗ್ ಮಾಡ್ಕೊಂತಾ ಇರ್ತಾರೆ. ಹೆಂಗ ಅವ್ರನ್ನ ಸ್ವಲ್ಪ ದೂರ ಮಾಡಿದ್ರು. ನಮ್ ಹೀರೋ ಕೂಡ ತಗೊಂಡ್ ಬಂದಿರೋ ಗಿಫ್ಟ್ ನ ಅವ್ರ ಅಮ್ಮ ಕೈ, ನಮ್ ಹೀರೋನ ಅವ್ರ ಅಮ್ಮ ಕೈಲಿ ಕೊಟ್ಬಿಟ್ಟು ಅತ್ತೆ ತಗೊಳ್ಳಿ ಅಂತ ಹೇಳ್ತಾನ. ಸಖತ್ ಶಾಕ್ ಆಗೋಯ್ತೇನು ಅತ್ತೇನಾ ಅಂತ. ಆಗ ಹೀರೋನ್ ಹೇಳ್ತಾಳೆ, ನೋಡಿ ಎಲ್ಲರೂ ಹೆಂಗ್ ಶಾಕ್ ಆಗ್ಬಿಟ್ರು, ಏನಕ್ಕೆ ನೀವ್ ಬಂದ್ರೆ ನನ್ ಬರ್ಬೇಡ ಅಂತ ಹೇಳ್ದೆ ತಾನೆ ಅಂದಾಗ ಹೀರೋ ಅಂತಾನೆ, ಇದಕ್ಕಿಂತ ಪರ್ಫೆಕ್ಟ್ ಟೈಮ್ ಇನ್ನೊಂದಿಲ್ಲ ಅಂತ ಕಾಣಿಸುತ್ತೆ, ಯಾಕಂದ್ರೆ ನನ್ ಫ್ಯಾಮಿಲಿ ಅವರು ಇದಾರೆ, ನಿನ್ ಫ್ಯಾಮಿಲಿ ಅವರು ಇದಾರೆ ಅಂತ ಹೇಳಿ ಮಾತಾಡ್ಕೊಂತಾರೆ. ಅವಾಗ್ಲೇ ಅವ್ರಮ್ಮ ಟಕ್ ಅಂತ ಫೋನ್ ನ ತೋರಿಸ್ಬಿಟ್ಟು, ಹಂಗಾದ್ರೆ ಇದ್ರಲ್ಲಿರೋದು ನನ್ ಮಗಳ ಅಂದಾಗ ಅವ್ನ್ ಕೂಡ ಹೌದು ಅಂತ ಹೇಳ್ತಾನ. ಹೀರೋ ಅವ್ರಪ್ಪಗ್ ಮುಖ ಎಲ್ಲಿ ಇಟ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನನ್ ಮಗ ಕಂಡ್ಕೊಂಡ್ ಅವ್ರ ಹಿಂದ್ಗಡೆ ಎಲ್ಲ ಸುತ್ತಲ್ಲ ಅಂತ ಬೇರೆ ಮಾತಾಡಿರ್ತಾರಲ್ಲ ಅವತ್ತು ಆ ಸ್ನೋ ಬಾತ್ ಎತ್ಕೊಳ್ಳೋವಾಗ. ಇವಾಗ ಆವೇಶನ ಹೇಳ್ಕೊಂಡು ನಮ್ ಹೀರೋನವ್ರಮ್ಮ ನಗ್ತಾ ಇರ್ತಾರೆ. ನೋಡಿ ನೋಡಿ ನನ್ ಮಗಳಿಗಿಂತ ಸುಂದ್ರಿ ಇನ್ನೊಬ್ರು ಇಲ್ಲ ಅಂತ ಹೇಳಿ ನಿಮ್ ಮಗನೇ ಪ್ರೂವ್ ಮಾಡ್ಬಿಟ್ಟ, ನಿಮ್ ಮಗನೇ ನಮ್ ಮಗಳ ಹಿಂದ್ಗಡೆ ಬಿದ್ದಿದ್ದಾಳೆ ಅಂತೆಲ್ಲ ಮಾತಾಡ್ಕೊಂತಾರೆ. ಇವಾಗ ಎಲ್ಲರೂ ಕುತ್ಕೊಂಡ್ ಮಾತಾಡುವಾಗ ಹೀರೋಯಿನ್ ಅವ್ರ ಅಣ್ಣ ಕೇಳ್ತಾನೆ, ಹೌದು ನಿಮ್ಮಿಬ್ಬರಿಗೂ ಯಾವಾಗಿಂದ ಪರಿಚಯ, ನೀವಿಬ್ರು ಯಾವಾಗಿಂದ ಲವ್ ಮಾಡ್ತಾ ಇದೀರಾ ಅಂದಾಗ ಹೀರೋ ಹೇಳ್ತಾನೆ, ನಾವು ಹೈಸ್ಕೂಲ್ ಓದ್ಬೇಕಾದ್ರೇನೆ ಪರಿಚಯ ಆದ್ವಿ, ಅವಾಗಿಂದ ಲವ್ ಮಾಡ್ಕೊಂಡ್ವಿ ಅಂದಾಗ ಹೀರೋನ್ ಅವ್ರ ಫ್ರೆಂಡ್ಗೆ ಶಾಕ್ ಆಗುತ್ತೆ. ಹೌದಾ ನನಗೆ ಹೇಳಲೇ ಇಲ್ಲ ಇವಳು, ಡೇಟ್ ಮಾಡ್ತಾ ಇದೀನಿ ಅಂತ ಕೂಡ ನನ್ನ ಹತ್ರ ಯಾವಾಗೂ ಹೇಳಿಲ್ಲ ಅಂದಾಗ ಇವನ್ ಅಂತಾನೆ, ಇಲ್ಲ ನನ್ಗೆ ಹೇಳಕ್ಕೆ ತುಂಬಾನೇ ಭಯ ಆಗ್ತಾ ಇತ್ತು, ಒಂದ್ ಸೈಡ್ ಲವ್ ಅಂತಾನೆ ಇಟ್ಕೊಳ್ಳಿ ಅಂತ ಹೇಳಿ ಮಾತಾಡ್ಕೊಂತಾರೆ. ಆಗ ಅವ್ರ ಅಮ್ಮ ಅಂತಾರೆ, ನಾವೆಲ್ಲ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇದ್ರೆ ಮದ್ವೆ ಮಾತುಕತೆ ಮಾಡೋ ತರ ಇದೆ ಅಲ್ವಾ, ಎಲ್ಲರೂ ಒಪ್ಪಿಗೆ ಕೊಟ್ರೆ ಮದ್ವೆ ಮಾತುಕತೆ ಕೂಡ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ. ಆದ್ರೆ ಹೀರೋ ಅವರಪ್ಪಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ಸೈಲೆಂಟ್ ಆದ್ರು. ಇನ್ ಸ್ವಲ್ಪತ್ತಿಗೆ ಮಗುದು ಬರ್ಡೇ ಪಾರ್ಟಿ ಕೂಡ ಸ್ಟಾರ್ಟ್ ಆಗುತ್ತೆ. ಪಾರ್ಟಿಗೆ ಬಂದಿರೋರೆಲ್ಲ ಅಲ್ಲೇ ಒಳಗಡೆ ಕುತ್ಕೊಂಡಿರ್ತಾರೆ. ಆದ್ರೆ ಹೀರೋ ಅವರಪ್ಪ ಮಾತ್ರ ಒಳಗಡೆ ಬಂದಿಲ್ಲ, ಅವ್ರು ಹೊರಗಡೆ ಇರ್ತಾರೆ. ಇಲ್ಲಿ ಒಳಗಡೆ ಇರೋರೆಲ್ಲ ಕೇಳ್ತಾ ಇರ್ತಾರೆ, ಮಗುಗೋಸ್ಕರ ಟೇಬಲ್ ಮೇಲೆ ಎಲ್ಲ ಇದೆ, ಹೋಸ್ಟ್ ಮಾಡೋರು ಒಬ್ರು ಇರ್ತಾರಲ್ವಾ, ಅವ್ರು ಹೇಳ್ತಾರೆ ಟೇಬಲ್ ಮೇಲೆ ಎಲ್ಲ ಇದೆ, ಬಟ್ ಒಂದು ಮಾತ್ರ ಇಲ್ಲ, ದುಡ್ಡು ಇಡ್ಬೇಕು, ಯಾರು ಎಷ್ಟು ಇಡ್ತೀರಾ ಹೇಳಿ ಅಂದಾಗ ಒಬ್ಬೊಬ್ರು ಎದ್ ನಿಂತ್ಕೊಂಡು ನಾನು $10 $20 ಅಂತ ಹೇಳಿ ಮಾತಾಡುವಾಗ ನಮ್ ಹೀರೋ ಡೈರೆಕ್ಟ್ ಆಗಿ $1000 ಚೆಕ್ ನ ತೋರಿಸ್ತಾನೆ. ಇದ್ರ ನೋಡಿದ್ರೆ ಅವ್ರ ಅಪ್ಪಗೆ ಟೆನ್ಷನ್ ಆಗ್ತಾ ಇರುತ್ತೆ, ಇವ್ಗೆ ಎಷ್ಟು ಕೊಬ್ಬಿದ್ರೆ $1000 ಚೆಕ್ ತೋರಿಸ್ತಾನೆ ಅಂತ. ಅಷ್ಟೇ ಅಲ್ಲ, ಸರಿ ಮಗು ಬಗ್ಗೆ ಯಾರಿಗೆ ಎಷ್ಟು ಗೊತ್ತೋ ನೋಡೋಣ, ಈ ಸಣ್ಣ ಗೇಮ್ ಅಲ್ಲಿ ಪಾಲ್ಗೊಳ್ಳೋರ್ಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ಈಗ ಮಗು ಹುಟ್ಟದಾಗ ಎಷ್ಟು ವೆಯ್ಟ್ ಇತ್ತು ಅಂದಾಗ ನಮ್ ಹೀರೋನ ಟಕ್ಕ ಕೈ ಎತ್ಬಿಟ್ಟು ಆ ಮಗು ವೆಯ್ಟ್ ನ ಕೂಡ ಕರೆಕ್ಟ್ ಆಗಿ ಹೇಳ್ತಾನೆ. ಅದರಿಂದ ಅಲ್ಲಿರೋರು ಗಿಫ್ಟ್ ಕೂಡ ಕೊಡ್ತಾರೆ. ನಮ್ ಹೀರೋಗೆ ತುಂಬಾ ಸಂತೋಷ ಆಯ್ತು. ಇದಕ್ ಮಾತ್ರ ನಮ್ ಹೀರೋ ಅವರಪ್ಪ ನಗ್ತಾ ಇರ್ತಾರೆ, ನಮ್ ಹೀರೋ ಗೆದ್ಬಿಟ್ಟ ಅಂತ. ಈ ತರ ಇವರೆಲ್ಲ ಮಾತಾಡ್ಕೊಂಡು ಖುಷಿಯಾಗಿ ಕುತ್ಕೊಂಡಿರ್ಬೇಕಾದ್ರೆ ಹೊರಗಡೆ ಅವರಪ್ಪ ನೋಡ್ತಾ ಇರ್ತಾರಲ್ವಾ, ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡೋ ಒಂದು ಲೇಡಿ ಬಂದು ಹೇಳ್ತಾರೆ, ಸುಂದೆ ಎಷ್ಟು ಸಂತೋಷವಾಗಿದ್ದಾನಲ್ವಾ, ನನಗೆ ಗೊತ್ತಿರೋಂಗೆ ಒಂಟಿಯಾಗಿರೋದಕ್ಕಿಂತ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತಿತ್ತು, ಬಟ್ ಈ ತರ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೊಂತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ ಮಗನ್ಗೆ ತಕ್ಕ ಜೋಡಿ ಇವಳೇ ಅನ್ನೋದನ್ನ
ಅನ್ನೋ ತರ ಹೇಳ್ತಾರೆ. ಅವ್ರ ಅಪ್ಪಗೂ ಸ್ವಲ್ಪ ಸಂತೋಷ ಆಗುತ್ತೆ, ಹೌದು ನನ್ ಮಗನ್ ಮುಖದಲ್ಲಿ ಈ ನಗು ನೋಡಿ ಎಷ್ಟು ದಿನ ಆಯ್ತು ಅಂತ. ಈತ ಇರ್ಬೇಕಾದ್ರೆ ಆ ಜಾಗಕ್ಕೆ ಎಕ್ಲಿಪ್ಸ್ ಬ್ಯಾಂಡ್ ಅವರ 3 ಜನನು ಬರ್ತಾರೆ, ನಮ್ ಹೀರೋ ಫ್ರೆಂಡ್ ಇನ್ನಿಬ್ರುನು. ನೀವೇನಕ್ಕೋ ಇವಾಗ ಇಲ್ಲಿ ಬಂದಿದ್ದು ತಿನ್ಬಿಟ್ಟು ಹೋಗಕ್ಕ ಅನ್ನೋ ತರ ಕೇಳಿದಾಗ ಇವನಂತಾನೆ, ಇಲ್ಲ ನಾವಿಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಬಂದಿದೀವಿ ಅಂದಾಗ, ಏನು ಪರ್ಫ್ಯೂಮ್ ಮಾಡೋದಕ್ ಬಂದಿದ್ಯಾ, ಇದು ಬಾರ್ಬಿಕ್ಯೂ ಅಂಗಡಿ ಕಣೋ, ಇಲ್ಲಿ ಪರ್ಫ್ಯೂಮ್ಗೆ ಏನೋ ಕೆಲಸ ಅಂದಾಗ ಅವಾಗ ಅವನೊಂದ್ ವಿಷಯನ ಯೋಚನೆ ಮಾಡಿ ನೋಡೋದು. ಹೀರೋ ಬಂದು ಮೆಸೇಜ್ ಮಾಡಿರ್ತಾನೆ, ಈ ತರ ನಮ್ಮ ಅಪ್ಪ ಅವರ ರೆಸ್ಟೋರೆಂಟ್ ಗೆ ಬಂದ್ಬಿಡಿ, ಒಂದು ಚಿಕ್ಕ ಮಗುದು ಬರ್ಡೇ ಇದೆ, ಆ ಬರ್ಡೇ ನಲ್ಲಿ ನೀವು ಪರ್ಫಾರ್ಮ್ ಮಾಡ್ಬೇಕು ಅಂತ. ನಾವ್ ಎಷ್ಟು ದೊಡ್ಡ ಬ್ಯಾಂಡ್, ಈ ತರ ಸಣ್ಣ ಬರ್ಡೇಗೆ ನಾವು ಪರ್ಫಾರ್ಮ್ ಮಾಡ್ಬೇಕಾ, ಆಗಲ್ಲ ಅಂತ ಮೆಸೇಜ್ ಹಾಕು ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ನೀವೇನಾದ್ರೂ ಬಂದಿತ್ರ ಪರ್ಫಾರ್ಮ್ ಮಾಡಿದ್ರೆ ನಿಮ್ ಸ್ಟುಡಿಯೋನ ನಾನು ರೆನೋವೇಟ್ ಮಾಡ್ಕೊಡ್ತೀನಿ, ಅಷ್ಟೇ ಅಲ್ಲ ನಿಮ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹೊಸದಾಗಿ ನಾನು ತಗೊಡ್ತೀನಿ ಅಂದಾಗ ಹೀರೋ ಅವ್ರ ಫ್ರೆಂಡ್ ಮನ್ಸ್ ಹಂಗೆ ಕರ್ಗೋಗ್ಬಿಡ್ತು. ಸರಿ ಆಯ್ತು ಬರ್ತೀವಿ ಅಂತ ಹೇಳು ಅಂತ ಹೇಳಿರ್ತಾನೆ. ಇವಾಗ ಅದಕ್ಕೋಸ್ಕರ ಈ ಜಾಗಕ್ಕೆ ಬಂದಿರೋದು. ಅಲ್ಲಿ ಅನೌನ್ಸ್ ಮಾಡ್ತಾ ಇರೋರು ಕೂಡ ಎಕ್ಲಿಪ್ಸ್ ಬ್ಯಾಂಡ್ ಅಂತ ಹೇಳಿ ಶಾಕ್ ಆಗ್ಬಿಟ್ರು. ಸರಿ ಆಯ್ತು ಕರಿಯೋಣ, ಬೇರೆ ಯಾರೋ ಬರ್ತಾರೆ ಅಂತ ಹೇಳಿ ಕರೆದ್ರೆ ಅವರೇ ಬಂದಿರೋದು. ಎಷ್ಟು ದೊಡ್ಡ ಬ್ಯಾಂಡ್ ಅವರು ಈ ತರ ಒಂದು ಸಣ್ಣ ಬರ್ಡೇ ಪಾರ್ಟಿಗೆ ಹಾಡ್ದಾಡ್ತಾ ಇದ್ರೆ ಅದು ಕಾಮಿಡಿಯಾಗಿ ಹಾಡಾಡ್ತಾ ಇರ್ತಾರೆ. ಇದನ್ನ ನೋಡಿ ಎಲ್ಲರೂ ಸಖತ್ ನಕ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಮಾತ್ರ ಸಪರೇಟ್ ಆಗಿ ಮಾತಾಡುವಾಗ ಹೀರೋಯಿನ್ ಕೇಳ್ತಾಳೆ, ಸಂಜೆ ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ಅವ್ರು ಎಷ್ಟು ದೊಡ್ಡ ಬ್ಯಾಂಡ್ ಗೊತ್ತಾ, ಯೂಶುವಲ್ ಆಗಿ ಅವ್ರ ಕಾನ್ಸರ್ಟ್ ಟಿಕೆಟ್ ಎಷ್ಟು ಕಾಸ್ಟ್ ಆಗುತ್ತೆ ಗೊತ್ತಾ, ಅಂತದ್ರಲ್ಲಿ ಈ ತರ ಒಂದು ಜಾಗಕ್ಕೆ ಆಡಾಡಕ್ಕೆ ಅಂತ ಕರೆದಿದ್ರೆ ಅದು ನ್ಯಾಯವಾಗಿ ಮೈಕ್ ಕೂಡ ಕೊಟ್ಟಿಲ್ಲ, ಸಖತ್ ಕಾಮಿಡಿಯಾಗಿ ಆಡಿದ್ರು ಗೊತ್ತಾ ಅಂತ ಇವ್ಳು ಹೇಳಿ ಮಾಡ್ತಾ ಇರ್ತಾಳೆ. ಹಿಂಗೆ ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಹೀರೋಯಿನ್ ಅವ್ರ ಅಮ್ಮ ಹೇಳ್ತಾರೆ, ಟಿವಿಲ್ ನಾನಿನ್ನ ನೋಡಿದಾಗ ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಬಾಂಡಿಂಗ್ ಇದೆ ಅಂತ ಅನಿಸ್ತಾನೆ ಇತ್ತಪ್ಪ, ಆದ್ರೆ ನೋಡು ಇವಾಗ ನನ್ ಮಗಳನ್ನ ನೀವು ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಅಳಿಯಾಗಿ ಬರ್ತೀರಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ, ನನಗ್ ತುಂಬಾ ಸಂತೋಷ ಆಗ್ತಿದೆಪ್ಪ, ನಾವೆಲ್ಲ ಒಂದೇ ಫ್ಯಾಮಿಲಿ ಆಗಿದ್ದಕ್ಕೆ ಅಂತ ಮಾತಾಡುವಾಗ ಅವ್ರ ಅಣ್ಣ ಹೇಳ್ತಾನೆ, ಇದುವರೆಗೂ ನನ್ನ ತಂಗಿಗೆ ದೊಡ್ಡದಾಗ ನಾನೇನು ಮಾಡ್ಲಿಲ್ಲ, ಆದ್ರೆ ನನ್ನ ತಂಗಿ ಕಣ್ಣಲ್ಲಿ ಒಂದು ಡ್ರಾಪ್ ನೀರ್ ಬಂದ್ರೆ ಕೂಡ ನಿನ್ನ ನಾನು ಸುಮ್ನೆ ಬಿಡೋದಿಲ್ಲ, ಯಾಕಂದ್ರೆ ನಾವಪ್ಪ ಈಗ ಬದುಕಿಲ್ಲ, ನಾವಪ್ಪ ಹೇಳ್ಬೇಕಾಗಿರೋ ಮಾತುಗಳನ್ನ ನಾನ್ ಹೇಳ್ತಾ ಇದೀನಿ ಅಂತ ಟೆರರ್ ಆಗಿ ಹೇಳುವಾಗ ಅವ್ರಮ್ಮ ಬಾಯಿ ಮುಚ್ಕೊಂಡಿರೋ ಅಂತ ಬೈತಾರೆ. ಹೀರೋ ಹೇಳ್ತಾನೆ, ಇಲ್ಲ ನೀವು ಅದಕ್ಕೆಲ್ಲ ಏನು ಚಿಂತೆ ಮಾಡ್ಬಿಡಿ, ನಿಮ್ ತಂಗಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ, ಅಷ್ಟೇ ಅಲ್ಲ ನೀವು ಕೂಡ ಈಗೇನೋ ನಿಮ್ಮ ಡ್ರಾಮಾ ಕರಿಯರ್ ನ ಸ್ಟಾರ್ಟ್ ಮಾಡಿದೀರಾ ಅಂತ ಕೇಳ್ಪಟ್ಟೆ, ಫ್ಯೂಚರ್ ಅಲ್ಲಿ ಮೋಸ್ಟ್ಲಿ ನಾವಿಬ್ರು ಸೇರಿ ಕೂಡ ಮಾಡ್ಬೋದಲ್ವಾ ಅನ್ನೋ ತರ ಹೇಳಿದಾಗ ಹಂಗೆ ಟರ್ನ್ ಆಗ್ಬಿಟ್ಟ, ಅಯ್ಯೋ ನಾನ್ ಕೂಡ ನಿಮ್ಗೆ ತುಂಬಾ ದೊಡ್ಡ ಫ್ಯಾನ್ ಗೊತ್ತಾ, ಇದ್ರು ನೀವು ಇದಕ್ ಮುಂಚೆ ಹೇಳಿದ್ರಲ್ವಾ ನಾ ಇಬ್ರು ಸೇರಿ ಒಂದು ಡ್ರಾಮಾನಲ್ಲಿ ಮಾಡೋಣ ಅಂತದ್ದು, ನಿಜ ತಾನೇ ಪ್ರಾಮಿಸ್ ಮಾಡಿ ಅಂತ ಪ್ರಾಮಿಸ್ ಎಲ್ಲ ತಗೊಳ್ತಾನೆ. ಅಷ್ಟೆಲ್ಲ ಮಗು ಅಳ್ಳಕ್ಕೆ ಶುರು ಮಾಡ್ತಾ ಸರಿ ಸರಿ ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿರೋರೆಲ್ಲ ಮನೆಗೆ ಹೋಗ್ತಾರೆ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಸಪರೇಟ್ ಆಗಿ ಬರ್ತಾರೆ. ಅವ್ರು ಇವಾಗ ಒಂದು ಶಿಪ್ ಅಲ್ಲೇ ಇರೋದು. ಇವಳು ಕೇಳ್ತಾಳೆ, ಏನು ಸಡನ್ ಆಗಿ ಇವತ್ತು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂದಾಗ, ಏನಿಲ್ಲ ಸುಮ್ನೆ ಹಿಂಗೆ ಕರ್ಕೊಂಡ್ ಬಂದೆ ಅಂತ ಹೇಳಿ ಪ್ರಪೋಸ್ ಮಾಡೋಣ ಅಂತ ರಿಂಗ್ ತೆಗಿತಾನೆ. ಅದ್ರ ಅಷ್ಟೆಲ್ಲ ಅವಳ ಆ ಕಡೆಯಿಂದ ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ, ಜಾಗ ತುಂಬಾ ಚೆನ್ನಾಗಿದೆ ಅಂತ ಫೋಟೋ ತಗೊಂತಾಳೆ. ಅಷ್ಟೆಲ್ಲ ಅವಳೆ ವಾಂಟೆಡ್ ಆಗಿ ಕೇಳ್ತಾಳೆ, ಏನು ಸಡನ್ ಆಗಿ ಇತ್ರ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ನಾನು ಪ್ರಪೋಸ್ ಮಾಡಕ್ಕ ಅಂತ ಇವಳೆ ಬಾಯ್ ಬಿಟ್ಟು ಕೇಳ್ಬಿಟ್ಲಾ. ಆಗ ನಮ್ ಹೀರೋಗೆ ಅವ್ರ ಫ್ರೆಂಡ್ ಹೇಳಿರೋದ್ ನೆನಪು ಬರುತ್ತೆ, ಇಲ್ಲಿ ನೋಡೋ ನೀನ್ ಪ್ರಪೋಸ್ ಮಾಡ್ತೀಯಾ ಅಂತ ಹೇಳಿ ಅವಳಿಗೆ ಗೊತ್ತಾಗ್ಬಾರ್ದು, ಅದು ಸಸ್ಪೆನ್ಸ್ ಆಗಿರ್ಬೇಕು, ಗೊತ್ತಾಗ್ಬಿಟ್ರೆ ಅದ್ರಲ್ಲಿ ಒಂದು ಇಂಟ್ರೆಸ್ಟ್ ಇರಲ್ಲ ಕಣೋ ಅಂತೆಲ್ಲ ಹೇಳಿರ್ತಾನೆ. ಅದನ್ನ ನೆನ್ಸ್ಕೊಂಡು ನೀವು ನಿಂತಿದ್ರೆ ಅವಳು ಹೇಳ್ತಾಳೆ, ಇವಾಗ ಏನು ನೀನ್ ನನ್ಗೆ ಪ್ರಪೋಸ್ ಮಾಡ್ತೀಯ, ಅದಕ್ಕೋಸ್ಕರ ರಿಂಗ್ ತಂದಿರ್ತೀಯ, ಪಕ್ಕದಿಂದ ಒಬ್ರು ಕೇಕ್ ತಗೊಂಡ್ ಬರ್ತಾರೆ, ಇನ್ನೊಬ್ರು ಪಟಾಕಿಗಳೆಲ್ಲ ಸಿಡಿಸ್ತಾರೆ, ಇನ್ ನಿಮ್ ಫ್ರೆಂಡ್ಸ್ ಎಲ್ಲಾನು ನಮ್ಗೆ ಗಿಫ್ಟ್ಸ್ ಎಲ್ಲ ತಗೊಂಡ್ ಬರ್ತಾರೆ, ಅಷ್ಟೇ ತಾನೆ ಅಂತ ಕೇಳ್ತಾ ಇದ್ರೆ ಅವನು ಇಲ್ಲ ಏನ್ ಹೇಳ್ತಾ ಇದೀಯ, ಆತ್ರಲ್ಲ ಏನಿಲ್ಲ ಅಂತ ಹೇಳಿ ಹಂಗೆ ಬಿಕ್ಕರ್ಸ್ಕೊಂಡ್ ನಗ್ತಾ ಇರ್ತಾನ. ಅವಳ ಅಂತಾಳೆ, ಇಲ್ಲ ನಾನ್ ಸುಮ್ನೆ ಹೇಳ್ದೆ, ಆತ್ರಲ್ಲ ಏನು ನೀನ್ ಮಾಡಲ್ಲ ಬಿಡು ಅನ್ನೋ ತರ ಇವಳು ಹೇಳ್ತಾ ಇರ್ತಾಳ. ಅದೇ ಟೈಮಲ್ಲಿ ಇವನು ಟೈಮ್ ನೋಡ್ತಾನೆ, ಓಕೆ ಟೈಮ್ ಆಯ್ತು ಪ್ರಪೋಸ್ ಮಾಡ್ಬಿಡೋಣ ಅಂತ. ಆ ಟೈಮಲ್ಲಿ ಟಕ್ಕಂತ ಇವಳು ಹೇಳ್ತಾಳೆ, ಇಲ್ಲಿ ನೋಡು ನನ್ಗೆ ತುಂಬಾ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಇಷ್ಟ, ಅದಕ್ಕಂತ ಒಂದು ದೊಡ್ಡ ಮೂವಿ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ, ಸೊ ಫಸ್ಟ್ ಒಂದು ಶಾರ್ಟ್ ಮೂವಿನ ಮಾಡ್ಬೇಕು, ಅದ್ರಿಂದ ನಂಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಮೇಲೆ ಹೋಗ್ಬೇಕು, ಇವಾಗ ಅವ್ರಿಗೆ ಬರ್ಕೊಟ್ಟಿರೋ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬಿಟ್ಟು ನಾನು ಕೆಲಸ ರಿಸೈನ್ ಮಾಡ್ಬಿಡ್ತೀನಿ, ಆಮೇಲೆ ಡೈರೆಕ್ಟರ್ ಆಗಿರೋ ಕೋರ್ಸ್ ನ ಮಾಡ್ಕೊಂಡು ಹಂಗೆ ನಾನು ಆ ಫೀಲ್ಡ್ ಅಲ್ಲಿ ಮುಂದಕ್ಕೆ ಹೋಗ್ತೀನಿ ಅನ್ನೋ ತರ ಹೇಳ್ತಾ ಇರ್ತಾಳೆ. ಆಗ ನಮ್ ಹೀರೋಗೆ ಫ್ಯೂಚರ್ ಅಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಅವ್ಳು ಹೇಳಿರೋ ಒಂದು ವಿಷಯ ನೆನಪು ಬರುತ್ತೆ, ನನಗೆ ಮೂವೀಸ್ ಅಂದ್ರೆ ತುಂಬಾನೇ ಇಷ್ಟ, ದಿನಕ್ಕೊಂದ್ 2-3 ಮೂವಿ ಆದ್ರೂ ನಾನು ನೋಡ್ತೀನಿ, ನನಗೆ ಡೈರೆಕ್ಟರ್ ಆಗ್ಬೇಕಂತ ತುಂಬಾನೇ ಇಷ್ಟ ಅಂತೆಲ್ಲ ಹೇಳಿರ್ತಾಳೆ. ಈಗ ಅದನ್ನ ನೆನ್ಸ್ಕೊಂಡು ನಮ್ ಹೀರೋ ಹೇಳ್ತಾನೆ, ಯಾವ್ದೇ ಕಾರಣಕ್ಕೂ ನಿನ್ ಕನ್ಸನ್ನ ನೀನ್ ದೂರ ಆಗ್ಬೇಡ, ನೀನ್ ಅನ್ಕೊಂಡಿರೋ ಫೀಲ್ಡ್ ಅಲ್ಲಿ ನೀನ್ ಸಕ್ಸಸ್ ಕಾಣ್ಲೇಬೇಕು, ಅದಕ್ಕೆ ನನ್ ಕಂಪ್ಲೀಟ್ ಸಪೋರ್ಟ್ ನಿನ್ಗಿರುತ್ತೆ, ನಿನಗ್ ನಾನು ಡಿಸ್ಟರ್ಬ್ ಕೂಡ ಮಾಡಲ್ಲ ಅಂದಾಗ ಇವಳು ಹೇಳ್ತಾಳೆ, ಬಟ್ ಅದಕ್ಕೆ ತುಂಬಾ ಟೈಮ್ ಆಗುತ್ತೆ, ನೀನು ತುಂಬಾ ದಿನ ವೇಟ್ ಮಾಡ್ಬೇಕಾಗತ್ತೆ ಅಂದಾಗ ಹೀರೋ ಹೇಳ್ತಾನೆ, ಅಯ್ಯೋ ವೇಟ್ ಮಾಡೋದ್ರಲ್ಲಿ ಏನಿದೆ, ನಿನ್ ಯಾವಾಗೂ ನಾನು ನೋಡ್ತಾ ಇರ್ತೀನಲ್ವಾ, ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದೇ ಟೈಮಲ್ಲಿ ಫೋನ್ ನೋಡಿದಾಗ ಆಲ್ಮೋಸ್ಟ್ 9 ಗಂಟೆ ಆಗ್ತಿದೆ, ಯಾಕಂದ್ರೆ ಕರೆಕ್ಟ್ ಆಗಿ 9 o'clock ಅವನು ಪ್ರಪೋಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಿದ್ದು. ಕರೆಕ್ಟ್ ಆಗಿ 1 minute ಇರೋಂಗೆ ಅವ್ರ ಅಸಿಸ್ಟೆಂಟ್ ಹಂಗೆ ಟೈಮ್ ನ ಸ್ಟಾರ್ಟ್ ಮಾಡ್ತಾನೆ. ಇವನ್ಗ ಬೇಡ ಇದು ಕರೆಕ್ಟ್ ಟೈಮ್ ಎಲ್ಲ ಪ್ರಪೋಸ್ ಮಾಡೋದಕ್ಕೆ ಬೇಡ ಅಂತ ಅನ್ಕೊಳ್ತಾ ಇರ್ತಾನೆ, ಯಾಕಂದ್ರೆ ಅವಳಿಗೆ ತಾನೆ ಹೇಳಿದ್ಲು ನನ್ ಕನ್ಸು ಒಂದು ಡೈರೆಕ್ಟರ್ ಆಗ್ಬೇಕು ಅಂತ, ಸೊ ನನ್ನಿಂದ ಅದೆಲ್ಲ ಎಲ್ಲಿ ಮುರಿದೋಗ್ಬಿಡುತ್ತೋ ಅಂತ ಹೇಳಿ ಅವನು ಬೇಡ ಅನ್ನೋ ತರ ಸಿಗ್ನಲ್ ಕೊಡ್ತಾನೆ ಕಣ್ಣಲ್ಲೇ. ಆದ್ರೆ ಇವ್ನು ಕೊಡ್ತಾ ಇರೋ ಸಿಗ್ನಲ್ ಅಸಿಸ್ಟೆಂಟ್ ಗೆ ಅರ್ಥ ಆಗ್ತಾ ಇಲ್ಲ, ಅವ್ನು ಹಂಗೆ ಟೈಮ್ ನ ಚೇಂಜ್ ಮಾಡ್ತಾ ಇರ್ತಾನೆ, ಮೀನ್ಸ್ ಆ ಕಾರ್ಡ್ ನ ತೆಗ್ದು ಬಿಡ್ತಾ ಇರ್ತಾನೆ. ಇನ್ನೇನ್ ಕರೆಕ್ಟ್ ಆಗಿ 9 ಗಂಟೆ ಆಗಿದ ತಕ್ಷಣ ಅಲ್ಲಿ ಬ್ಲಾಸ್ಟ್ ಕೂಡ ಸ್ಟಾರ್ಟ್ ಆಗೋಯ್ತು. ನಮ್ ಹೀರೋ ಟಕ್ಕಂತ ನಮ್ ಹೀರೋಯಿನ್ ಕಿವಿ ಎಲ್ಲ ಮುಚ್ತಾನೆ. ಅಷ್ಟೆಲ್ಲ ಅವಳನ್ನ ಟೈಟ್ ಆಗಿ ಹಗ್ ಕೂಡ ಮಾಡ್ಕೊಂಡ್ಬಿಟ್ಟು ಹೋಗೋ ಫಸ್ಟ್ ಇಲ್ಲಿಂದ ಅಂತ ಹೇಳಿ ಹೇಳಿದ್ಮೇಲೆ ಅಸಿಸ್ಟೆಂಟ್ ಗೆ ಅರ್ಥ ಆಗೋದು. ಅವ್ರು ಸೈಲೆಂಟ್ ಆಗ್ಬಿಟ್ರೆ ಅದ್ರ ಮೇಲೆ ಬ್ಲಾಸ್ಟ್ ಮಾಡಿಲ್ಲ. ಈ ಹೀರೋ ಅವ್ರ ಫ್ರೆಂಡ್ ಗೆ ಅರ್ಥ ಆಗದೆ ಹೂವಲ್ಲ ಹಂಗೆ ಎರ್ಚ್ಕೊಂಡ್ ಬರ್ತಾನೆ. ಇವಾಗ ಸಿಗ್ನಲ್ ಕೊಟ್ಟಿದ ತಕ್ಷಣ ಅವನು ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಹೂವನ್ನೆಲ್ಲ ಹಾಯ್ಕೊಂಡು ಹೋಗ್ತಾ ಇರ್ತಾರೆ. ಇವಳಿಗೆ ಇಲ್ಲ ಏನೋ ಪಟಾಕಿ ಸೌಂಡ್ ಕೇಳಿಸ್ತಿದ್ಯಲ್ವಾ ಅಂತ ಹೇಳ್ತಾಳೆ. ಇಲ್ಲ ಅದೆಲ್ಲ ಏನಿಲ್ಲ ಅಂತ ಹೆಂಗೋ ಮ್ಯಾನೇಜ್ ಮಾಡ್ಬಿಟ್ಟ. ಅಷ್ಟೆಲ್ಲ ಒಂದು ಡ್ರೋನ್ ಅಲ್ಲಿ ದೊಡ್ಡದಾಗಿ ಒಂದು ಬಟ್ಟೆ ನೇತಾಡ್ತಾ ಇರುತ್ತೆ, ವಿಲ್ ಯು ಮ್ಯಾರಿ ಮೀ ಅಂತ. ಅಯ್ಯೋ ಬೇಡ ಅಂತ ಹೇಳಿ ಅದನ್ನ ಕೂಡ ಕಳಿಸ್ಬಿಟ್ಟ. ಇದಕ್ಕೆಲ್ಲ ರೀಸನ್ ಇದು ಕರೆಕ್ಟ್ ಆದ ಟೈಮ್ ಎಲ್ಲ ಪ್ರಪೋಸ್ ಮಾಡೋದಕ್ಕೆ, ಅವಳ ಕನ್ಸನ್ನ ಅವಳು ಈಡೇರಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾತ್ರನೇ. ಇನ್ನೇನು ಮುಂದಕ್ಕೆ ನಮ್ ಹೀರೋಯಿನ್ ತುಂಬಾನೇ ಬಿಸಿ ಆಗ್ಬಿಟ್ಲು. ಅವಳು ಶಾರ್ಟ್ ಫಿಲ್ಮ್ ನ ಶೂಟ್
ಶೂಟ್ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡ್ಕೊಂಡು ಒಂದು ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ಗೋಸ್ಕರ ಅದನ್ನೆಲ್ಲ ಎಡಿಟ್ ಕೂಡ ಮಾಡಿ ಸೆಂಡ್ ಮಾಡ್ಬಿಟ್ಟಿರ್ತಾಳೆ. ಇದಕ್ಕೆಲ್ಲ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗಿರುತ್ತೆ. ಇದ್ರ ಮಧ್ಯೆ ನಮ್ ಹೀರೋ ಕೂಡ ಹೋಗಿ ಅವಾಗ ಅವಳನ್ನ ನೋಡ್ಕೊಂಡ್ ಬಂದಿರ್ತಾನೆ. ಅಷ್ಟೇ. ಈಗ ಎಲ್ಲ ಮುಗಿದ್ಮೇಲೆ ನಮ್ ಹೀರೋ ಹೀರೋಯಿನ್ ಹಂಗೆ ಒಂದು ತುಂಬಾ ಸುಂದರವಾಗಿರೋ ದಿನ, ಒಂದು ಸಮ್ಮರ್ ಸೀಸನ್, ಅವಾಗ ಇಬ್ರು ನಡ್ಕೊಂಡ್ ಬರ್ತಾರೆ. ಅವಾಗ ಹೀರೋ ಕೇಳ್ತಾನೆ, ಹೌದು ನಿನ್ನ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡಿದ್ಯಲ್ವಾ, ಅದು ಕಾಂಪಿಟೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದಾಗ, ಹತ್ರದಲ್ಲೇ ಬರುತ್ತೆ, ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ, ಬಟ್ ನನ್ನಲ್ಲಿರೋಷ್ಟು ಬೆಸ್ಟ್ ನಾನು ಅದ್ರಲ್ಲಿ ಕೊಟ್ಟಿದ್ದೀನಿ, ಕಷ್ಟಪಟ್ಟುನೇ ಮಾಡಿದೀನಿ ಅಂದಾಗ ಹೀರೋ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡು ಇವಾಗ ವಿಶ್ ಮಾಡ್ಕೋಬೇಕಾಗಿರೋ ಟೈಮ್ ಅಂತ ಹೇಳಿ ಅವರಿಬ್ರು ಕೈನ ಇಟ್ಕೊಂಡು ಮೇಲಿರೋ ಹೂವನ್ನ ಇಟ್ಕೊಂಡು ವಿಶ್ ಮಾಡು ಅಂತ ಕೇಳ್ತಾನೆ. ಕೈ ತೆಗೆದು ನೋಡೋಷ್ಟರಲ್ಲಿ ನಮ್ ಹೀರೋ ಆ ರಿಂಗ್ ನ ಅವಳ ಕೈ ಒಳಗಡೆ ಇಟ್ಬಿಟ್ಟು ಈಗ ಡೈರೆಕ್ಟ್ ಆಗಿ ಪ್ರಪೋಸೇ ಮಾಡ್ತಾ ಇದ್ದಾನೆ. ನನ್ನ ಜೀವನದಲ್ಲಿ ಇನ್ನು ಉಳಿದಿರೋ ದಿನಗಳನ್ನೆಲ್ಲ ನಿನ್ ಜೊತೆ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ, ಇದಕ್ಕೆ ನೀನ್ ಅಕ್ಸೆಪ್ಟ್ ಮಾಡ್ಕೊಂತೀಯ ಅಂತ ಕೇಳಿದಾಗ ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಅಷ್ಟೇ ಅಲ್ಲ, ಅವಳದನ್ನ ಅಕ್ಸೆಪ್ಟ್ ಕೂಡ ಮಾಡ್ಕೊಂಡ್ಲು. ಇನ್ನೇನು ನೆಕ್ಸ್ಟ್ ಮಿನಿಟ್ ಇಬ್ರಿಗೂ ಮದ್ವೆ ಕೂಡ ತೋರಿಸ್ತಾರೆ. ಅವಳು ತುಂಬಾ ಚೆನ್ನಾಗಿ ಏಂಜಲ್ ತರ ರೆಡಿ ಆಗಿ ಬಂದಿರ್ತಾಳೆ. ಇಬ್ರು ರಿಂಗ್ ಎಲ್ಲ ಕೂಡ ಚೇಂಜ್ ಮಾಡ್ಕೊಂತಾರೆ. ಇದೇನಪ್ಪ ಮದುವೆನಲ್ಲಿ ಬರೀ ಇಬ್ರೇ ಇದಾರೆ ಅಂತ ಕೇಳ್ತೀರಾ, ಯಾಕಂದ್ರೆ ಇದೆಲ್ಲ ಅವ್ರ ಕನ್ಸು ಅಷ್ಟೇ. ಬಟ್ ಹೆಂಗೋ ನಮ್ ಹೀರೋ ಪ್ರಪೋಸ್ ಮಾಡಿದ್ದಕ್ಕೆ ಹೀರೋಯಿನ್ ಕೂಡ ಒಪ್ಕೊಂಡ್ಲು. ತುಂಬಾನೇ ಸಂತೋಷವಾಗಿರ್ತಾರೆ. ಈ ತರ ಒಂದು ಹ್ಯಾಪಿ ಎಂಡಿಂಗ್ ನ ಕೊಟ್ಟು ಈ ಸೀರೀಸ್ ನ ಕೂಡ ಮುಗಿಸಿದ್ದಾರೆ. ತುಂಬಾನೇ ಚೆನ್ನಾಗಿತ್ತಲ್ವಾ. ಆಲ್ಮೋಸ್ಟ್ ಸಂಜೆ ಆಕ್ಟ್ ಮಾಡಿರೋ ಸುಮಾರು ಸೀರೀಸ್ ಅಲ್ಲಿ ಆಗ್ಲಿ ಮೂವೀಸ್ ಅಲ್ಲಿ ಆಗ್ಲಿ ಅವ್ನು ಸಾಯೋದು ಒಂದೇ ಬಾಕಿ. ಬಟ್ ಪಾಪ ಇದ್ರಲ್ಲಿ 2 ಸತಿ ಸತ್ರು 3ನೇ ಸತಿ ಅವನನ್ನ ಬದುಕಿಸ್ಬಿಟ್ರು. ಬಟ್ ಚೆನ್ನಾಗಿತ್ತು. ಒಂದು ಒಳ್ಳೆ ಡ್ರಾಮಾ ಅಲ್ವಾ. ಒಂದ್ ಸ್ವಲ್ಪ ದಿನಕ್ಕೆ ಇದ್ರ ಡ್ರಾಮಾ ನಮ್ಮಲ್ಲಿ ಹಂಗೆ ಇರುತ್ತೆ, ಮಿಸ್ ಮಾಡ್ಕೊಳ್ತೀವಿ. ಬಟ್ ಇದನ್ನ ಹೊಡ್ಸೋದಕ್ಕಂತಾನೆ ಒಂದು ಹೊಸ ಡ್ರಾಮಾ, ಅದೇ ಬಾನ್ ಅಪಿಟೈಟ್ ಯೋರ್ ಮೆಜೆಸ್ಟಿ ಅನ್ನೋ ಡ್ರಾಮಾ ನೆಕ್ಸ್ಟ್ ಅದೇ ಬರೋದು. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಪಾರ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಬಿಡಿ, ಮರೀದೆ ಲೈಕ್ ಮಾಡ್ಬಿಡಿ. ಅದು ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ, ನನಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಅಂಡ್ ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಡ್ರಾಮಾನಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.